ಜೋರಾದ ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗಳಿಂದ. ಮತ್ತೊಮ್ಮೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಾನು ಪ್ರೊಫೆಸರ್ ಮನೋಜ್ ಕುಮಾರ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ಪ್ರಾಂಶುಪಾಲನಾಗಿ ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿವಿಧ ಘಟಕಗಳ ಸಮಾರೋಪ ಸಮಾರಂಭವನ್ನು ಇವತ್ತು ಕರ್ನಾಟಕ ರಾಜ್ಯ ನೌಕರರ ಸಂಘ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಶಾಸಕರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಜೊತೆಗೆ ನಾವು ಖದೀರ್ ಸಾಹೇಬರಿಗೂ ಸಹ ಆಹ್ವಾನ ಕೊಟ್ಟಿದ್ವಿ. ಅವರು ಬೇರೆ ಬೇರೆ ಕಾರ್ಯಗಳಲ್ಲಿ ಬ್ಯುಸಿಯಾಗಿರೋದರಿಂದ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಿಲ್ಲ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರತಕ್ಕಂತಹ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ ಎಂ ಜಿ ದೇಶಪಾಂಡೆ ಸರ್ಜಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದರು. ಜೊತೆಗೆ ಶ್ಯಾಮಲಾ ದತ್ತಾ ಮೇಡಮ್ ಅವರು ಕೂಡ JND ಕಾಲೇಜಿನ ಪ್ರಾಂಶುಪಾಲರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಾಗಿ ಮತ್ತು ಯಶಸ್ವಿಯಾಗಿ ಪೂರೈಕೆ ಮಾಡಿಕೊಟ್ಟಿರ್ತಕ್ಕಂಥ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಎಲ್ಲ ವಿದ್ಯಾರ್ಥಿನಿಯರಿಗೂ, ವಿಶೇಷವಾಗಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಘಟಕಗಳ ಸಂಯೋಜಕರುಗಳಿಗೆ, IQAC ಘಟಕದ ಸಂಯೋಜಕರುಗಳಿಗೆ, NSS ಮತ್ತು ವಿವಿಧ ಎಲ್ಲ ಘಟಕಗಳ ಸಂಯೋಜಕರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಅತ್ಯಂತ ಖುಷಿಯಿಂದ, ಅತ್ಯಂತ ವಿಚಾರವಂತಿಕೆಯಿಂದ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು, ತಮ್ಮ 3 ವರ್ಷದ ಅನುಭವಗಳನ್ನು ಸಹ ಹಂಚಿಕೊಂಡರು. ಇದೆಲ್ಲ ಕಾಲೇಜಿನ ಒಂದು ವಿದ್ಯಾಸಂಸ್ಥೆಗೆ ಬರಬೇಕಾಗಿರ್ತಕ್ಕಂಥ ಕ್ರೆಡಿಟ್ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಮಾರೋಪಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇಂದು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ BA BCom BSCಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇಡಲಾಗಿತ್ತು. ನನ್ನನ್ನು ಇಲ್ಲಿ ಅತಿಥಿ ಎಂದು ಕರೆಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಅತ್ಯಂತ ಸಂತೋಷದಿಂದ ಭಾಗವಹಿಸಿದರು. ಜೊತೆಗೆ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಜೊತೆಗೆ ವಿವಿಧ ಘಟಕಗಳ ಸಂಯೋಜಕರು, ಉಪನ್ಯಾಸಕರು ಇದರಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇರಲಿ ಮತ್ತು ಈ ಕಾಲೇಜು ಪ್ರಗತಿ ಸಾಧಿಸಲು ಎಂದು ಹಾರೈಸುತ್ತಾ ನಾನು ನನ್ನ 2 ಮಾತು ಮುಗಿಸ್ತೇನೆ. ನಾನು MG ದೇಶಪಾಂಡೆ, ನಿವೃತ್ತ ಪ್ರಾಂಶುಪಾಲ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮಹಿಳಾ ಕಾಲೇಜು, ಬೀದರ್. ಎಲ್ರಿಗೂ ನಮಸ್ಕಾರಗಳು. ಇಂದು ದಿನಾಂಕ 5/5/2026 ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಬೀದರಿನ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಅಂತಿಮ ವರ್ಷ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಸರ್ಕಾರಿ ಸಮುದಾಯ ಭವನ್ ನೌಬಾದ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಒಂದು ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ನಾವು ಒಂದು ಕ್ರೀಡಾ ಒಂದು ಸ್ಪರ್ಧೆಗಳನ್ನು, ಜೊತೆಗೆ ಸಂಸ್ಕೃತ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿದ್ದೇವೆ. ಅದರಲ್ಲಿ ಎಲ್ಲ ಮಕ್ಕಳು ಭಾಳ ಸಕ್ರಿಯವಾಗಿ ಭಾಗವಹಿಸಿ ಅತ್ಯಂತ ಉತ್ಸುಕತೆಯಿಂದ ಅವರು ತಮ್ಮ ಪ್ರಮಾಣಪತ್ರವನ್ನು ಸ್ವೀಕರಿಸಿದ್ದಾರೆ. ಅವರಿಗೆಲ್ಲರೂ ಕೂಡ ಒಂದು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ಅತಿಥಿಗಳು ಆಗಮಿಸಿ ಉತ್ತಮವಾದ ರೀತಿಯ ಸಲಹೆಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ.
ಜೊತೆಗೇನಪ್ಪ ಅಂದರೆ ನಮ್ಮ ಕಾಲೇಜು ದಿನದ ದಿನಕ್ಕೆ ಉನ್ನತವಾಗಿ ಬೆಳೀತಾ ಇದೆ. ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿ ನಮ್ಮ ಕಾಲೇಜಿನ ಹೆಸರು ಹೆಮ್ಮರ ಬೆಳೀಲಿ ಅಂತಕ್ಕಂಥ ಆಸೆಯನ್ನು ಆಶಿಸುತ್ತಾ ಎಲ್ಲರಿಗೂ ಶುಭ ಕೋರುತ್ತೇನೆ. ನನ್ನ ಹೆಸರು ಡಾಕ್ಟರ್ ಮನೋಹರ್ ಜಿ ಮೇತ್ರೆ, ಸಂಯೋಜಕರು ಸಾಂಸ್ಕೃತಿಕ ವಿಭಾಗ. ಎಲ್ಲ ವಿದ್ಯಾರ್ಥಿಗಳು ಬೇಗ ಬೇಗ ವೇದಿಕೆ ಬರಬೇಕು. ವಿದ್ಯಾರ್ಥಿಗಳು ಕ್ಲಾಸನ್ನ ತೆಗೆದುಕೊಂಡು ಅಭಿವೃದ್ಧಿಯನ್ನು ಹೋಗಬೇಕು ಅಂತ ನಮ್ಮದವರಿಗೆ ಕಾಲ. ತನ್ನ 5 ವರ್ಷಗಳ ಅವಧಿಯೊಳಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಹಂಬಲವರಿಗೆ ನಮ್ಮ ಸರ್ಕಾರಿ ಮಹಿಳಾ ಕಾಲೇಜಿಗೆ ಸ್ಥಳದ ಅವಕಾಶಗಳು ಇರುವುದಿಲ್ಲ. ನಮ್ಮ ಕಾಲೇಜಿನ ಪ್ರಾಥಮಿಕ ಒಂದು ಸಹಾಯ ಸಹಕಾರದಿಂದ ಅವರು ಇರುವಂತಹ ಹಳೆಯ ಕಾಲೇಜಿನ ಜಾಗವನ್ನೇ ಸರ್ಕಾರದ ಜೊತೆ ಹೋರಾಟವನ್ನು ಮಾಡಿ ಆ ಜಾಗವನ್ನು ಹೆಸರು ಮಾಡಿಕೊಂಡು ಸಂಖ್ಯೆ ಸ್ಥಾಪನೆಯನ್ನು ಮಾಡಿ ನಮ್ಮ ಕಾಲೇಜಿಗೆ ಪರಿಸರವನ್ನು ರೂಪಿಸಿಕೊಂಡಂತಹ ಪ್ರಿನ್ಸಿಪಾಲ್. ಅದನ್ನು ಉತ್ತಮವಾದ ರೀತಿಯೊಳಗೆ ಕಟ್ಟಡವಾಗಬೇಕು ಅನ್ನುವಂತಹ ಹಂತದಲ್ಲಿ ಸರ್ಕಾರದ ಅನೇಕ ಕಡೆ ತಿರುಗಾಡಿಕೊಂಡು ಜೊತೆಗೆ ನಮ್ಮ ಉಪನ್ಯಾಸಕರ ಮಿತ್ರರ ಸಹಾಯದಿಂದ ಅದಕ್ಕೆ ಸುಮಾರು 14 ಕೋಟಿಗಳ ಹಣವನ್ನು ಸಂಗ್ರಹಿಸಿ ಇವತ್ತು ಅಲ್ಲಿ ಕಟ್ಟಡವನ್ನು ನಿರ್ಮಿಸ್ತಾ ಇದ್ದಾರೆ. ಇಂತಹ ಒಂದು ಸಾಹಸ ಇಂಟ್ರೆಸ್ಟ್ ಇರುವಂತಹವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಜೀವಮಾನದಲ್ಲಿ ನಮಗೆ ಕೊಟ್ಟಂತಹ ಅಭಿವೃದ್ಧಿಯ ಸಂದರ್ಭದಲ್ಲಿ ಮಾಡಬೇಕೆಂಬ ಹಂಬಲದಿಂದ ಇವತ್ತು ಕಾಲೇಜು ಕಟ್ಟಡ ನಿರ್ಮಾಣ ಆಗ್ತಾ ಇರುವುದು ನಮಗೆ ಹೆಮ್ಮೆಯ ವಿಷಯ. ಜೊತೆಗೆ ಅವರು ನಮ್ಮೆಲ್ಲರನ್ನು ಬೈದಿರ್ತಾರೆ, ನಮ್ಮನ್ನೆಲ್ಲ ಸಂಸ್ಕೃತ ಮಾಡ್ತಾರೆ, ಅಷ್ಟೇ ರೀತಿಯನ್ನು ಮಾಡ್ತಾರೆ. ಅಂತಹ ಒಂದು ಮನೋಭಾವನೆಯನ್ನು ಹೊಂದಿರುವಂತಹ ಎಲ್ಲರ ನೆಚ್ಚಿನ ಪಾಠಗಳು ಅವರಿಗೆ ಈ ವೇದಿಕೆ ಪರವಾಗಿ ಹೃದಯದ ನನ್ನ ಸ್ವಾಗತವನ್ನು ಕೊಡ್ತೇನೆ. ಜೊತೆಗೆ ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸಬೇಕಂತ ಹೇಳಿ ನಮ್ಮ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಗೌರವಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ. ಸಲ್ಲಿಸಿಬಿಡ್ತಾರೆ. ಆದರೆ ನಮ್ಮ ಸರ್ಕಾರಿ ಮಹಿಳಾ ಕಾಲೇಜ್ ಅಂದರೆ ನಮ್ಮ ದೇಶಪಾಂಡೆ ಶಾಲೆಯವರಿಗೆ ಎಲ್ಲಿಂದಲೂ ಪ್ರೀತಿ. ಅದಕ್ಕೆ ಧನ್ಯವಾದಗಳು. ಹಾಗೂ ಇನ್ನೊಬ್ಬರು ಜೊತೆಗೆ ತುಂಬನೇ ಕಾನೂನಾತ್ಮಕವಾಗಿ ತಮ್ಮ ವಿಷಯಗಳನ್ನು ಮಂಡಿಸಿ ಹಲವಾರು ಕಡೆ ಉಪನ್ಯಾಸಗಳನ್ನು ಕೊಟ್ಟು ಸಂಯೋಜಿಸಿಕೊಂಡಿರ್ತಕ್ಕಂತಹ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂತಹ ಡಾಕ್ಟರ್ ಪಾಟೀಲ್ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾರೆ. ಇವರನ್ನ ನಮ್ಮ ಭೌತಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಹೊಸೋಡೆ ಸರ್ ಅವರು ಆಗಮಿಸಬೇಕಂತ ಸೇರ್ಪಾಡೆಯನ್ನು ಆಗಬೇಕಾಗಿರುತ್ತದೆ. ಈಗ ಜೊತೆಗೆ ತುಂಬನೇ ಕಾನೂನಾತ್ಮಕವಾಗಿ ತಮ್ಮ ವಿಷಯಗಳನ್ನು ಮಂಡಿಸಿ ಹಲವಾರು ಕಡೆ ಉಪನ್ಯಾಸಗಳನ್ನು ಕೊಟ್ಟು ಸಂಯೋಜಿಸಿಕೊಂಡಿರ್ತಕ್ಕಂತಹ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂತಹ ಡಾಕ್ಟರ್ ಪಾಟೀಲ್ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾರೆ. ಇವರನ್ನ ನಮ್ಮ
ಭೌತಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಬಸವಡೆ ಸರ್ ಅವರು ಆಗಮಿಸಬೇಕಂತ ಕೇಳ್ಕೊಂಡು ಹೆಬ್ಬಾಳೆಯನ್ನು ಆಗಬೇಕಾಗಿ ಹೋಗ್ತಾ ಇದ್ದಾರೆ. ಈಗ ನಮ್ಮ ಕಾಲೇಜಿನ IQAC ಸಂಯೋಜಕರು ಈಗ ಒಂದು ಫೈಲ್ ಅನ್ನ ಮೇಂಟೈನ್ ಮಾಡುವಂತಹ ಒಂದು ಅಭಿಮಾನ ಅವರಿಗೆ. ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ಒಡನಾಟದ ಜೊತೆಗೆ ಬಹಳ ಹತ್ತಿರವಾಗಿರ್ತಕ್ಕಂತಹ ಒಂದು ಮನೋಭಾವನೆ ಅವರದು. ಯಾವುದೇ ವಿದ್ಯಾರ್ಥಿಗಳ ಕುಂದುಕೊರತೆ ತಗೊಂಡೋದಾಗ ಸರಳವಾಗಿ ಅವರು ಎಷ್ಟೇ ಕಷ್ಟ ಆಗಲಿ ಅದನ್ನು ನೆರವೇರಿಸುವವರಿಗೂ ನಮ್ಮ ಭೀಮಸೇನ್ ಸರ್ ಅವರು ಬಿಡುವುದಿಲ್ಲ. ಅಂತಹ ಒಂದು ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಭೀಮಸೇನ್ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರನ್ನು ಗೌರವಿಸಲು ನಮ್ಮ ಡಾಕ್ಟರ್ ನಾಗಪಾಶ ಸರ್ ಅವರು ಬಂದು ಅವರನ್ನು ಗೌರವಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಕೇಳ್ತಾರೆ. ಅನಂತ ಧನ್ಯವಾದಗಳು ಸರ್. ಒಂದು ಕಾಲೇಜನ್ನ ಅರ್ಥಪೂರ್ಣವಾಗಿ ವ್ಯವಸ್ಥಿತ ಯಶಸ್ಸಿಗೆ ಕಾರಣಭೂತವಾಗುವಂತಹ ಈ 3 ಘಟಕಗಳು. ಇದರಲ್ಲಿ ನಮ್ಮ ಸಾಂಸ್ಕೃತಿಕ ಘಟಕದ ಸಂಯೋಜಕರು, ರಾಜ್ಯಶಾಸ್ತ್ರದ ವಿಭಾಗದ ಮುಖ್ಯಸ್ಥರು ಆದಂತಹ ಡಾಕ್ಟರ್ ಮನೋಹರ್ ಸರ್ ಅವರು. ಇವರು ಯಾವಾಗಲೂ ಹಸನ್ಮುಖಿ, ಸದಾ ಸುಖಿಯಾಗಿರುವಂಥವ್ರು. ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೇಳಿಕೊಂಡಾಗ ಅದೇನಿದೆ ಅದು ನಾನು ಮಾಡ್ತೀನಿ, ಅದು ಹೀಗಿದೆ ಸರಳವಾಗಿ ಹೇಳ್ಕೊಟ್ಟು ಭಯಭೀತವಾದಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಭಯವನ್ನು ಹೋಗಲಾಡಿಸಿ ಮತ್ತೆ ಅವರ ಸನ್ಮಾನವನ್ನು ನಡೆಸುವಂತಹ ಒಂದು ಪ್ರವೃತ್ತಿ ನಮ್ಮ ಮನೋಹರ್ ಸರ್ ಅವರು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇಲ್ಲಿ ಇವತ್ತಿನ ನಮ್ಮ ಈ ವಾರ್ಷಿಕ ಸಮ್ಮೇಳನದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಮೂಲಕ ವಿದ್ಯಾರ್ಥಿಗಳಿರ್ತಕ್ಕಂತಹ ಪ್ರತಿಭೆಯನ್ನು ಹೊರಗೆ ತಂದು ಅವರಿಗೆ ವೇದಿಕೆ ಪರವಾಗಿ ಅವರಿಗೆ ಗೌರವಿಸುವಂತಹ ಕೆಲಸವನ್ನ ನಮ್ಮ ಮನೋಹರ್ ಸರ್ ಅವರು, ಡಾಕ್ಟರ್ ಮನೋಹರ್ ಸರ್ ಅವರು ಮಾಡಿದ್ದಾರೆ. ಸೊ ಅವರಿಗೆ ಈ ಸಂದರ್ಭದಲ್ಲಿ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಅವರಿಗೆ ನಾನು ಸ್ವಾಗತವನ್ನು ಕೇಳ್ತೇನೆ. ಸೊ ಇವರನ್ನ ನಮ್ಮ ಡಾಕ್ಟರ್ ಪೀರ್ ಸಾಹೇಬ್ ಅವರು ಬಂದು ಅವರನ್ನ ಗೌರವಿಸಬೇಕಂತ ಹೇಳಿ ನಾನು ಕೇಳಿಕೊಳ್ಳೇನೆ. ಧನ್ಯವಾದಗಳು ಸರ್. ನಮ್ಮ 3ನೇ ವಿಭಾಗದ ಕ್ರೀಡಾ ವಿಭಾಗ ಮಹಿಳೆ ಕಾಲೇಜ್ ಇರುವುದರಿಂದ ಸುಮ್ಮನೆ ಎಲ್ಲ ವಿದ್ಯಾರ್ಥಿಗಳು ಸರಳವಾಗಿ ಒಡನಾಟದ ಮೂಲಕ ಅವರುಗಳಿದ್ದಂತಹ ಪ್ರತಿಭೆಯನ್ನು ಹೊರತರಲಿಕ್ಕೆ ಅನೇಕ ಆಟ ಓಟಗಳನ್ನ ಮಾಡಿಸಿ ಆ ಮಕ್ಕಳನ್ನ ಒಂದು ಗೌರವಿತವಾಗಿ ಆಟಕ್ಕೆ ಅಣಿಯಾಗುವಂತೆ ಮಾಡುವಂತಹ ಕೆಲಸ ನಮ್ಮ ಡಾಕ್ಟರ್ ನಾಯಕ್ ಸರ್ ಅವರು. ಅವರಿಗೂ ಕೂಡ ವೇದಿಕೆ ಪರವಾಗಿ ನಾನು ತುಂಬ ಒಳ್ಳೆಯ ಸ್ವಾಗತವನ್ನು ಕೋರುತ್ತೇನೆ. ಅವರನ್ನ ಸ್ವಾಗತವನ್ನು ಕೋರಲು ನಮ್ಮ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಉಮಾಕಾಶ್ ಅವರು ಅವರನ್ನು ಗೌರವಿಸಬೇಕಂತ ಕೇಳ್ಕೊಳ್ತೇನೆ. ಅವರ ಎಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ತನ್ನ ಪರೀಕ್ಷೆ ಫೀಸ್ ಕಟ್ಟುವುದಾಗಲಿ, ಅಡ್ಮಿಷನ್ಸ್ ಮಾಡಿಸುವುದಾಗಲಿ, ಆ ಮಕ್ಕಳಲ್ಲಿ ಇದ್ದಂಥ ಗೊಂದಲಗಳನ್ನು ನಿವಾರಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಆನ್ಲೈನ್ನಲ್ಲಿ ಮಕ್ಕಳನ್ನ ಅಡ್ಮಿಷನ್ ತಗೊಳ್ಳೋದಕ್ಕೆ, ಜೊತೆಗೆ ಅವರನ್ನ ಯಾವುದೇ ರೀತಿಯಾದಂತಹ ಆನ್ಲೈನ್ ವಿಷಯದಲ್ಲಿ ಅವರು ನಿಮ್ಮನೆ ಸಹಕರಿಸಿ
ವಿದ್ಯಾರ್ಥಿಗಳು ಪ್ರೋತ್ಸಾಹಿಸಿರ್ತಾರೆ. ಸೊ ಅವರಿಗೆ ಈ ವೇದಿಕೆ ಪರವಾಗಿ ನಾನು ತುಂಬ ಸ್ವಾಗತವನ್ನು ಕೊಡ್ತೇನೆ. ಸೊ ಅವರಿಗೆ ನಮ್ಮ ಸಾಗರ್ ಅವರು ಬಂದು ಅವರನ್ನ ಗೌರವಪೂರ್ಣವಾಗಿ ಅವರನ್ನ ಸನ್ಮಾನಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಯಾವುದೇ ನಮ್ಮ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿದ್ದರೆ ಅವರಿಗೆ ಕೂಡಲೇ ಸ್ಪಂದಿಸಿ ಅವುಗಳ ಪರಿಹಾರೋಪಾಯವನ್ನು ನೀಡಿ ಇಡೀ ಎಲ್ಲ ಅತಿಥಿ ಉಪನ್ಯಾಸಕರ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡುವುದರ ನಮ್ಮಲ್ಲಿ ಅತಿಥಿ ಉಪನ್ಯಾಸಕ ಸಂಘದಲ್ಲಿ ಉತ್ತಮ ರೀತಿಯಾದಂತಹ ಅಧ್ಯಕ್ಷ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಅತಿಥಿ ರೂಪದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅವರನ್ನು ಗೌರವಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಮಾಜಿ ಸರ್ NSS ಕಾರ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಗವಹಿಸುವಂತೆ ಮಾಡಿ ಆ ಯೋಜನೆಯನ್ನ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸುವಂತಹ ನಮ್ಮ ಡಾಕ್ಟರ್ ಉಮಾಕಾಂತ್ ಜಾಧವ್ ಸರ್ ಅವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಆಗಮಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಅವರನ್ನು ಗೌರವಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೇವೆ. ಇನ್ನು ನಮ್ಮ ಕಾಲೇಜ್ ಡಾಕ್ಟರ್ ರಾಜಶ್ರೀ ಪಾಟೀಲ್ ಅವರು ವೇದಿಕೆಯ ಮೇಲೆ ಆಗಮಿಸಬೇಕಂತ ಹೇಳ್ಕೊಳ್ತೇನೆ. ಹಾಗೂ ನಮ್ಮ ಕಾಲೇಜಿನ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಸರ್ ಅವರು ನಮ್ಮ ಸಂಯೋಜಕರಾದಂತಹ ನಮ್ಮ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಸರ್ ಅವರು ಸಮಾಜ ವಿಭಾಗದ ಮುಖ್ಯಸ್ಥರು, ಜೊತೆಗೆ ಮಕ್ಕಳಿಗೆ ಸಮಾಜದ ಪ್ರಯೋಗಿಕವಾದಂತಹ ರೀತಿಯೊಳಗೆ ತನ್ನ ಉಪನ್ಯಾಸದ ಮೂಲಕವನ್ನ ಮಾಡಿ ಅವರಿಗೆ ಮನದಟ್ಟು ಮಾಡುವಂತಹ ನಮ್ಮ ಪ್ರೊಫೆಸರ್ ಶ್ರೀನಿವಾಸ್ ರೆಡ್ಡಿ ಸರ್ ಅವರಿಗೆ ಆಗಮಿಸಬೇಕು. ಅವರಿಗೆ ಸಾಯಿನಾಥ್ ಸರ್ ಅವರು ಬಂದು ಅವರನ್ನ ಗೌರವಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಬನ್ನಿ ಸಾಯಿನಾಥ್. ಮುಖ್ಯ ಅತಿಥಿಗಳು ಹಾಗೂ ನಮ್ಮ ವಿವಿಧ ಘಟಕಗಳ ಎಲ್ಲ ಸಂಯೋಜಕರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮೆಲ್ಲ ಪ್ರಾಧ್ಯಾಪಕ ಮಿತ್ರರ ವೃಂದದವರಿಗೂ, ಪ್ರಾಧ್ಯಾಪಕ ವೃಂದದವರಿಗೂ, ಬೋಧಕೇತರ ಸಿಬ್ಬಂದಿ ವೃಂದದವರಿಗೂ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಇನ್ನ ಈ ಕಾರ್ಯಕ್ರಮದ ಎಲ್ಲಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಎಲ್ಲ ಜೊತೆಗೆ ದೂರದರ್ಶನ ಮಾಧ್ಯಮದವರಿಗೆ, ಪತ್ರಿಕೆ ಮಾಧ್ಯಮದವರಿಗೂ,
ಒಟ್ಟಾರೆ ಸಮೂಹ ಮಾಧ್ಯಮದ ಎಲ್ಲ ಇದರಲ್ಲಿಯೂ ಜೊತೆಗೆ ವಿದ್ಯಾರ್ಥಿ ಎಲ್ಲ ಪೇರೆಂಟ್ಸ್ಗೆ ಆಗಮಿಸಿದಾಗ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರಿ ನಾನು ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲದ ಊಟ ಎಲ್ಲವೂ ಬೇಕು. ಸೊ ಅದಕ್ಕಾಗಿ ಬಹಳ ಅಚ್ಚುಕಟ್ಟಾಗಿ ಎಲ್ಲರನ್ನೂ ಬಿಡಬೇಕು. ಎಲ್ಲ ಅಧ್ಯಕ್ಷರು, ಅತಿಥಿಗಳು, ಉದ್ಘಾಟಕರು, ವಿದ್ಯಾರ್ಥಿನಿಯರು, ಮಾಧ್ಯಮಗಳು ಎಲ್ಲರನ್ನೂ ಕೂಡ ಬಹಳ ಬಣ್ಣವಾಗಿ ಬಹಳ ಒಳ್ಳೆಯ ರೀತಿಯಿಂದ ಹೊಗಳಿ ಸ್ವಾಗತಿಸಿದಂತಹ ಡಾಕ್ಟರ್ ಒಳ್ಳೆಯ ಸ್ವಾಮಿ ಸರ್ ಅವರಿಗೆ ಅನೇಕ ಧನ್ಯವಾದಗಳು. ಇವಾಗ ಇನ್ನೊಂದು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮ ಯಾವ ರೀತಿ ಹೀಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಅಥವಾ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಹೇಳಲು ಪ್ರಾಸ್ತಾವಿಕವಾಗಿ ಹೇಳಲು ನಾವು ಸಂಸ್ಕೃತಿ ವಿಭಾಗದ ಸಂಯೋಜಕರ ಸಲಹೆಗಾರರಾದಂತಹ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಮನೋಹರ್ ವೆಂಕಟೇಶ್ವರರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಶ್ಯಾಮಲಾ ಮೇಡಮ್ ಅವರೇ, ಜೊತೆಗೆ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ನಮ್ಮ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಎಂ ಸಿ ದೇಶಪಾಂಡೆ ಸರ್ ಅವರೇ, ಸಿಬ್ಬಂದಿ ಕಾರ್ಯದರ್ಶಿಗಳಾದಂಥ ವಿದ್ಯಾ ಪಾಟೀಲ್ ಮೇಡಮ್ ಅವರೇ, IPC ಹೋರಾಟದ ದೀಕ್ಷಾ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಸುಕಾರರೇ, ಜೊತೆಗೆ ವೇದಿಕೆ ಹಿರಿಯ ಉಪನ್ಯಾಸಕರಾದಂಥ ಡಾಕ್ಟರ್ ಶ್ರೀಕಾಂತ್ ಪಾಟೀಲ್ ಸರ್ ಅವರೇ, ಕುಮಾರಕಾಂತ್ ಜಾಧವ್ ಅವರೇ, ವೇದಿಕೆ ಮುಂದೆ ಕುಳಿತಂತ ಎಲ್ಲ ಗೆಳೆಯರೇ, ಜೊತೆಗೆ ಅತಿಥಿ ಉಪನ್ಯಾಸಕರಾದ ಸಚಿನ್ ಕಟ್ಟಿಮನಿ ಅವರೇ, ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ನೀವೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮತದಾರರಿಗೆ ಆರ್ಥಿಕವಾದ ಸುಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನೋಡಿ ಆಗಿದ್ದೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಜೊತೆಗೆ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಒಂದು ಕಥೆ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಒಂದು ವಿದೇಶದಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಇಂಡಿಯಾಗೆ ಬರ್ತಾನಂತೆ. ಇಂಡಿಯಾಗೆ ಬಂದು ಅವ ಬೇಡಿಕೆ ಹೋಗಬೇಕಾಗ್ತದೆ, ಪ್ರಯಾಣ ಮಾಡಬೇಕಾಗ್ತದೆ. ಆ ಸಮಯದಾಗ ಟ್ರೈನ್ ಬರ್ತಾರಂತ. ಟ್ರೈನ್ ಬರ್ತದ ಎಷ್ಟು ಮಂದಿಗೆ ಎಷ್ಟು ಬರ್ತದೆ ಅಂದ್ರೆ ಅದು 12 ಗಂಟೆಗೆ ಬರ್ತದ. ಅಂದ್ರೆ ಟ್ರೈನ್ ಕರೆಕ್ಟ್ 12 ಗಂಟೆ ಬರ್ತದೆ. ಕರೆಕ್ಟ್ 12 ಗಂಟೆ ಬಂದಾಗ ಅವ ಆಶ್ಚರ್ಯ ಪಡ್ತಾನ. ನಮ್ಮಲ್ಲೇ ಭಾಳ ಟೈಮ್ ಸೆನ್ಸ್ ತಿಳ್ಕೊಂಡೆ, ಬಟ್ ಇಂಡಿಯಾದ ಭಾಳ ಟೈಮ್ ಸೆನ್ಸ್ ಅಲ್ಲ, ಎಷ್ಟು ಕರೆಕ್ಟ್ ಟೈಮ್ ಮಾಡ್ತದ ಟ್ರೈನ್ ಅಂತ. ಅಂದ್ರೆ ಅವ ಹೇಳ್ತಾ ಇದು ಈ ಬಾಲಕಿಲ್ಲ, ರಾತ್ರಿ ಬಾಲಕ್ ಬೇಕಾಗಿತ್ತು, ಈ ಬಾಲಕ್ ಬಂದದ್ದು. ನಮ್ಮ ಪರಿಸ್ಥಿತಿ ಅದ. ಬೆಳಿಗ್ಗೆ 10:30 ಕಾರ್ಯಕ್ರಮ ಮಾಡ್ತೀವಿ, ನಿಮ್ ಮೇಕಪ್, ನಿಮ್ ಸೆಲ್ಫಿ ಇವೆಲ್ಲ ಇನ್ನೂ ಕೂಡ ಮುಗಿಯಾಗ ವೇದಿಕೆ ಮುಂದೆ ಕುಂತೀವಿ, ನಿಮ್ ಧ್ಯಾನ ಕಡಿಲ್ಲ, ಬರೀ ಸೆಲ್ಫಿದಾಗ ನಿಮ್ ಮೇಕಪ್ ಇಲ್ಲ. ಇದು ಒಳ್ಳೆ ಲಕ್ಷಣ ಅಲ್ಲ. ಓಕೆನಾ? ಸಮಯ ಪಾಲನೆ ಮಾಡ್ಬೇಕು. ಸಮಯ ಪಾಲನೆ ಮಾಡಿದಾಗ ಸರಿ. ನೋಡಿ, ಇನ್ನೂ ಕೂಡ ಬರ್ತಾರೆ ನಮ್ಮ ಬಾರಾಣಿಯವರು. ಅವ್ರಿಗೆ ಏನ್ ಲೆಕ್ಕ ಬರಲಿಲ್ಲ, ಇನ್ನೂ ಕಾಲೇಜ್ ಫಂಕ್ಷನ್ ತುಂಬಾ ಬರ್ತಾರೆ ಹಾಗೆ ಅವರು. ಇದು ಒಳ್ಳೆ ಲಕ್ಷಣ ಅಲ್ಲ. ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಕೂಡ ವಿದ್ಯಾರ್ಥಿನಿಯರು ಅಂದ್ರೆ ನೀವಿದ್ರೆ ಕಾರ್ಯಕ್ರಮ ಆಗ್ತದೆ. ವೇದಿಕೆ ಅತಿಥಿಗಳು ಬಂದಾಗ ಬಟ್ ನಿಮ್ ಸಂಖ್ಯೆ ಬೆಳವಣಿಗೆ ಅಷ್ಟು ಈಗ ಬರ್ತಾ ಇದ್ರೆ ಒಬ್ಬರು. ಇದು ಒಳ್ಳೆ ಲಕ್ಷಣ ಅಲ್ಲ. ಮುಂಬತ್ತು ದಿನಗಳಾಗ ಸುಧಾರಿಸ್ಕೋಬೇಕು. ಇಲ್ಲ ಅಂದ್ರೆ ಮುಂದೆ ಕಾರ್ಯಕ್ರಮ ಯಾವುದು ಕೂಡ ಫಂಕ್ಷನ್ ಮಾಡಲ್ಲ. ನೀವು ಎಲ್ಲೇ ಕಾಲೇಜಿಗೆ ಮುಂದೆ ಫಂಕ್ಷನ್ ಕಾರ್ಯಕ್ರಮ ಮುಗಿಸ್ತೀವಿ ಅಷ್ಟೇ. ಓಕೆನಾ? ಸರಿ. ಈ ಒಂದು ನಮ್ಮ ಸಂಸ್ಥೆ ಘಟಕದ ಸಂಯೋಜಕರಾಗಿ ನಾನು 2 ವರ್ಷ ಈಗ ಕಾರ್ಯನಿರ್ವಹಿಸಿದ್ದೇನೆ. ಬಹುಶಃ ನನಗೆ ಈ ಒಂದು ಕಾರ್ಯಕ್ರಮದ ಸಂಯೋಜಕರಾಗಿ ಕೆಲಸ ಮಾಡಲು ತೃಪ್ತಿ ತಂದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಮಾಡಿದ ಎಲ್ಲ ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿಯಾಗಿ ಮಾಡ್ತಿದ್ದೆ. ಎಲ್ಲೂ ಕೂಡ ಯಾವ ರೂಪಾಯಿ ಕೂಡ ಎಲ್ಲರೂ ಕೂಡ ಚೆನ್ನಾಗಿದೆ. ಕಾಲೇಜಲ್ಲಿ ಶಿಕ್ಷಣ ನೀಡೋ ಜೊತೆಗೆ ನಾವೇನಪ್ಪ ಅಂದ್ರೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆ ಕೊಡಲಿಕ್ಕೆ ಅನೇಕ ಘಟಕಗಳಿವೆ. ರೆಡ್ ಕ್ರಾಸ್ ಇದೆ, ರೆಡ್ ರಿಬ್ಬನ್ ಇದೆ, ಕಲ್ಚರ್ ಇದೆ, ಸ್ಪೋರ್ಟ್ಸ್ ಇದೆ, NSS ಇದೆ. ಇವೆಲ್ಲವೂ ಕೂಡ ಇದೆ. ಇವೆಲ್ಲವುಗಳನ್ನ ಕೂಡ ನಾವು ಅಚ್ಚುಕಟ್ಟಾಗಿ ಎಲ್ಲಾ ಘಟಕಗಳು
ನಿಮ್ಮ ಒಂದು ಅಭಿವೃದ್ಧಿಗೋಸ್ಕರ ಅಂದ್ರೆ ಮಕ್ಕಳ ಒಂದು ಆರ್ಗನ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನ್ ಮಾಡಬೇಕು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಸಾಂಸ್ಕೃತಿಕ ಘಟಕದ ವತಿಯಿಂದ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ಬರ್ತಕ್ಕಂಥ ಎಲ್ಲ ಜಯಂತಿಯನ್ನು ಕೂಡ ಮಾಡ್ತೀವಿ. ಜೊತೆಗೆ ಕೆಲವೊಂದು ಮಹಾನ್ ವ್ಯಕ್ತಿಗಳ ಜಯಂತಿನ ಅದ್ದೂರಿಯಾಗಿ ಮಾಡ್ತೀವಿ. ಕೆಲವೊಂದು ಸಣ್ಣ ಪುಟ್ಟ ಜಯಂತಿಗಳಿರ್ತಾವ, ಅವು ರಜೆ ಬರ್ತಾವ, ಅಂತೂ ಕೂಡ ಮಾಡ್ತೀವಿ. ಜೊತೆಗೆ ನಮ್ಮ ಸಾಂಸ್ಕೃತಿಕ ಘಟಕದಿಂದ ಅನೇಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ಅನೇಕ ಕಾರ್ಯಕ್ರಮ, ಅದೇ ಕಾರ್ಯಕ್ರಮದಲ್ಲಿ ಭಾಷಣ ಸ್ಪರ್ಧೆ ಮಾಡ್ತೀವಿ, ನಿಬಂಧ ಸ್ಪರ್ಧೆ ಮಾಡ್ತೀವಿ. ಜೊತೆಗೆ ಮೆಹಂದಿ ಕಾಂಪಿಟೇಷನ್, ಆಮೇಲೆ ಡ್ಯಾನ್ಸ್ ಕಾರ್ಯಕ್ರಮ, ಹಾಡು ಕಾರ್ಯಕ್ರಮ, ಇವೆಲ್ಲ ಅನೇಕ ಕಾರ್ಯಕ್ರಮ ಮಾಡ್ತೀವಿ. ಇವುಗಳ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಿರ್ತಕ್ಕಂಥ ಸೂಕ್ತ ಪ್ರತಿಭೆನ ಹೊರತರಬೇಕಂತ. ಬಟ್ ಒಂದು ನಿರಾಶೆ ಭಾವನೆ ಏನಂತಪ್ಪ ಅಂದ್ರೆ ಮಕ್ಕಳ ಸಂಖ್ಯೆ 600ಕ್ಕಿಂತ ಹೆಚ್ಚಿದ್ರು ಸಹ ಭಾಗವಹಿಸುವ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಯಾಕೋ ಗೊತ್ತಿಲ್ಲ. ಮಕ್ಕಳಿಗೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ಭಾಗವಹಿಸಿ ಅಥವಾ ಸುಮ್ಮನೆ ಫೋನ್ ಕೂತ್ಕೊಂಡಿದ್ರೆ 1 ಗಂಟೆಗೆ 3 ಗಂಟೆ ಕೂತ್ಕೋತಾರೆ. ಬಟ್ ಯಾವುದೇ ಕಾರ್ಯಕ್ರಮದಾಗ ಬಂದು ಭಾಗವಹಿಸಿ ಅಂದ್ರೆ ವಿಚಾರ ಮಾಡ್ತಾರೆ, ಹೋಗ್ಬೇಕಾ ಬೇಡ ಒಂದ್ ತಿಳ್ಕೋಬೇಕು. ಈ ಏನೋ ಕಾರ್ಯಕ್ರಮ ಮಾಡ್ತೀವಿ, ಏನೋ ಕೂಡ ನಿಮ್ಗೋಸ್ಕರ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಹೊರ ಹಾಕಲಿಕ್ಕೆ ಮಾಡ್ತೀವಿ. ನಾವು ಕೂತ್ಕೊಂಡು ಯಾರು ನಮ್ಗೆ ಯಾವ ಕಾರ್ಯಕ್ರಮ ಅಥವಾ ನಮ್ಮ ಪ್ರತಿಭೆ ಹಾಕೋ ಅವಶ್ಯಕತೆ ಇಲ್ಲ, ಇವೆಲ್ಲವೂ ದಾಟಿ ಬಂದಿದ್ದೀವಿ. ಹಾಗಾಗಿ ಅನೇಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಜೊತೆಗೆ ಕ್ರೀಡೆ ರವಿನಾಯಕ್ ಸರ್ ಅವರು ಸಹ ಬಹಳ ಆಕ್ಟಿವ್ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಕ್ರೀಡೆ, ಚೆಸ್ ಆಗಿರ್ಬೋದು, ಕ್ಯಾರಮ್ ಆಗಿರ್ಬೋದು, ಇವಾಗ ವಾಲಿಬಾಲ್, ಥ್ರೋಬಾಲ್ ಎಲ್ಲವನ್ನೂ ಕೂಡ ಆಟ ಆಡಿಸ್ಕೊಳ್ತಾ ಸರ್ ಬಹಳ ಆಕ್ಟಿವ್ ಆಗಿ ಮಕ್ಕಳಿಗೆ ಪ್ರೋತ್ಸಾಹ ಇರ್ತಾರೆ. ಜೊತೆಗೆ ನಮ್ಮ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ನಾವು ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಜೊತೆಗೆ ಮಕ್ಕಳು ಮೊನ್ನೆ ಬೆಂಗಳೂರಿಗೆ ಒಂದು ಸಂವಿಧಾನ ಓದುವಂತ ಕಾರ್ಯಕ್ರಮ ಇತ್ತು. ಅಲ್ಲಿ ಕೂಡ ನಮ್ಮ ಸಂಸ್ಕೃತಿ ಘಟಕದಿಂದ ಮಕ್ಕಳಿಗೆ ಕಳಿಸಿದ್ವಿ. ಪ್ರಿಸ್ಕಿಲ ಮತ್ತು ರುಸುಲಾ ಅಂತಕ್ಕಂಥ 2 ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಕಾಲೇಜ್ ಮಟ್ಟದಲ್ಲಿ ಉತ್ತಮವಾಗಿ ಆಯ್ಕೆಗೊಂಡು ಅವರಿಬ್ಬರು ಕೂಡ ಬೆಂಗಳೂರು ಕಳಿಸಿದ್ವಿ. ಆ ಮಕ್ಕಳನ್ನು ಕೂಡ ಬೆಂಗಳೂರಿಗೆ ಹೋಗಿ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರ್ತವ, ಇವನ್ NSS ಕಟ್ಟಿಯಿಂದ ಒಂದು ಜಿಲ್ಲಾ ರಾಜ್ಯ ಮಟ್ಟದ ಕೂಡ ನಂದಿನಿ ಅಂತಕ್ಕಂಥ ಹುಡುಗರು ಕೂಡ ಅಲ್ಲಿ ಭಾಗವಹಿಸಿ ಬಂದರು. ಜೊತೆಗೆ ಏನಂದ್ರೆ ಅನೇಕ ವಿದ್ಯಾರ್ಥಿನಿಯರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಿರಂದ್ರೆ ನಿಮಗೆ ನಾವು TAT ಎಲ್ಲವನ್ನು ಕೊಟ್ಟು ಟಿಕೆಟ್ ಬುಕ್ ಮಾಡಿ ವಿದ್ಯಾಪೀಠ ನಿಮಿಷದಾಗ ಬಹಳಷ್ಟು ಕಷ್ಟಪಟ್ಟು ಆ ಸಮಯದಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಟಿಕೆಟ್ ಬುಕ್ ಮಾಡಿ ಅಲ್ಲಿ ಹೋಗಿ ವಾಪಸ್ ಬಂದರೂ ಕೂಡ ಸ್ವಲ್ಪ ಮನೆಗಿಂತ ಹೆಚ್ಚಿಗೆ ಕೇರ್ ಮಾಡಿ. ಇದೆಲ್ಲವೂ ಯಾಕೆ ಮಾಡ್ತೀವಿ ಅಂದ್ರೆ ನಾವು ನಮ್ಮ ಒಂದು ತಿಳ್ಕೋಬೇಕು. ನೀವು ಯಾರು ಕೂಡ ಸಾಧನೆ ಮಾಡಿ ಹೆಸರು ಮಾಡ್ತಪ್ಪ ಅಂದ್ರೆ ನೀವು ತಾಯಿ ತಂದೆ ಖುಷಿ ಆಯ್ತು ಗೊತ್ತಿಲ್ಲ, ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಬೆಳವಣಿಗೆಗೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗಿ ಅನೇಕ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ನೀವು ವಿಶೇಷ ಭಾಗವಹಿಸಬೇಕು. ಭಾಗವಹಿಸಕ್ಕೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮುಂಬಂದ್ರೆ ಆಗ್ಬಾರ್ದು. ನಾವು ನೀವು ಅಂತ ಬರಬೇಕು. ಜೊತೆಗೆ ನಮ್ಮ ಒಂದು ಸಂಸ್ಥೆ ಆಗಿರ್ಬೋದು, ಕ್ರೀಡಾ ಘಟಕ ಆಗಿರ್ಬೋದು, NSS ಆಗಿರ್ಬೋದು, ಜೊತೆಗೆ ರೆಡ್ ಕ್ರಾಸ್, ರೆಡ್ ರಿಬ್ಬನ್ ಎಲ್ಲವೂ ಕೂಡ ಇದೆ. ಎಲ್ಲವನ್ನೂ ಕೂಡ ನಮ್ಮ ಸರ್ಕಾರಿ ಭಾಗವಹಿಸಿ ನಿಮ್ಮ ಒಂದು ಸೂಕ್ತ ಪ್ರತಿಭೆಯನ್ನ ಹೊರಹಾಕಲಿಕ್ಕೆ ಉತ್ತಮವಾದ ವೇದಿಕೆಗಳಿರ್ತವ, ಆ ವೇದಿಕೆಯನ್ನ ಸದುಪಡಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವು 7 ತಾರೀಕಿಗೆ ನಮ್ಮ ಲಾಸ್ಟ್ ವರ್ಕಿಂಗ್ ಡೇ ಇತ್ತು. ಅದಕ್ಕೋಸ್ಕರ ನಾವು ಈ 5 ತಾರೀಕಿನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಜೊತೆಗೆ ಕಲ್ಯಾಣ ಮಂಟಪ ಇದು ಸಮುದಾಯ ಭವನ ಕೂಡ ಸಿಗೋದು ಕೂಡ ಬಹಳ ಕಷ್ಟ. ಈ ಸಮಯದಲ್ಲಿ ಮದುವೆ ಸಿಗ್ತವೆ, ಬೇರೆ ವ್ಯಕ್ತಿಗೆ 5 ತಾರೀಕಿಗೆ ಖಾಲಿ ಇತ್ತು. ಅದಕ್ಕೋಸ್ಕರ ನಾವು 5 ತಾರೀಕಿಗೆ ಇಲ್ಲೇ ಮಾಡ್ಕೊಂಡು ಪ್ರಾಂಶುಪಾಲರು ನಾವು ಏನಂತಂದ್ರೆ ಬಹುಶಃ ಪ್ರಾಂಶುಪಾಲರಿಗೆ ಎಷ್ಟು ಚಾರ್ಜ್ ತಿಳಿಬೇಕು. ಯಾಕಂದ್ರೆ ಪ್ರಾಂಶುಪಾಲ ಅಂದ್ರೆ ಆದೇಶ ಮಾಡ್ಬೇಕು. ಹಾಗಲ್ಲ ಅವ್ರ ನನ್ನ ಜೊತೆ ಎಲ್ಲಿಗೆ ಪ್ರತಿಯೊಂದು ವಿಷಯದ ಇಟ್ಕೊಂಡು ವ್ಯಾಖ್ಯಾನ ಮಾಡಿಟ್ಕೊಂಡು ಈ ಸಮುದಾಯ ಇಟ್ಕೊಂಡು ಶಾಲಾ ಪ್ರತಿ ಮಾಡಿಟ್ಕೊಂಡು ಅಂದ್ರೆ ಪ್ರತಿಯೊಂದು ಕೂಡ ಹೆಜ್ಜೆ ಇಟ್ಕೊಂಡು ನಮಗೆ ಸಪೋರ್ಟ್ ಆಗಿ ಅವ್ರು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ತಂದ್ರೆ ನಮ್ಮ ಪ್ರಾಂಶುಪಾಲರು ಅತ್ಯಂತ ಮುಖ್ಯ ಕಾರ್ಯಕ್ರಮ ಅಂತ ಹೇಳಿ ಇಷ್ಟಪಡ್ತೀವಿ. ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ನಾವು ಭಾಗವಹಿಸಿ ನಿಮ್ಮ ಒಂದು ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಪ್ರಯತ್ನ ಪಡೆದಂತಕ್ಕಂಥ ಮಾತು ಹೇಳಿ ನನಗೆ ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಧನ್ಯವಾದ ತಿಳಿಸಿ ನಾನು ಮಾತನಾಡ್ತೇನೆ. ಜೈ ಹಿಂದ್. ವಿದ್ಯಾರ್ಥಿನಿಯರಿಗೆ ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಬಹು ಮುಖ್ಯ. ಜೀವನದಲ್ಲಿ ಯಶಸ್ವಿ ಆಗಬೇಕಾಗಿದ್ರೆ ಸಮಯ ಪ್ರಜ್ಞೆ, ಶಿಸ್ತು ಪಾಲನೆ ಅಂತಕ್ಕಂಥದ್ದು. ಸೊ ಇವಾಗ ವೇದಿಕೆ ಮೇಲೆ ಆಸಕ್ತಿ ಇರ್ತಕ್ಕಂಥ ಎಲ್ಲಾ ಅತಿಥಿಗಳನ್ನು ಅವರೆಲ್ಲ ಇವಾಗ ಅತಿಥಿಗಳು ಸರ್ಕಾರಕ್ಕೆ ಸನ್ಮಾನಕ್ಕೆ ಅವರು ಬಾಧ್ಯರಾಗಿದ್ದಾರೆ. ಅದಕ್ಕೆಲ್ಲ ಸಮಯ ಪ್ರಜ್ಞೆಯನ್ನು ಶಿಸ್ತಿರ್ತಕ್ಕಂತಹ ಜೀವನ ಇಂದಾಗಿ ಮಾತ್ರ ಹಾಕೊಂಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿನಿಯರು ಸಮಯ ಪಾಲನೆ ಮಾಡಬೇಕು ಅಂತಕ್ಕಂತಹ ಕಿವಿ ಮಾತು ಹೇಳಿದಂತಹ ಹಾಗೂ ಎಲ್ಲಾ ವಿಷಯದಲ್ಲಿ ಸಹಕರಿಸಿದಂತಹ ಪ್ರಾಂಶುಪಾಲರು ಸಹ ನಡೆಸಿದಂತಹ ಡಾಕ್ಟರ್ ಮನೋಹರ್
ಧನ್ಯವಾದಗಳು. ಇವಾಗ ಉದ್ಘಾಟನೆ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಎಂ.ಜಿ. ದೇಶಪಾಂಡೆ ಸರ್ ಅವರು ದಾನಿಗಳು, ನಮ್ಮ ಅಂತಿಮ ವರ್ಷದಲ್ಲಿ ಹೆಚ್ಚಿನ ಮಾರ್ಕ್ಸ್ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿಯರಿಗೆ BA, BSc, BCom ನಿಂದ ಪ್ರತಿಯೊಂದು BSc ಮಾರ್ಕ್ಸ್ ಪಡೆದಂತಹ ವಿದ್ಯಾರ್ಥಿನಿಯರಿಗೆ 5,000 ಸುಮಾರು ವರ್ಷಗಳಿಂದ ಅವರು ಪಣವನ್ನು ತೊಟ್ಟಿದ್ದಾರೆ. ನಾನು ಜೀವಂತ ಇರುವವರೆಗೆ ನಾನು ಈ ಕಾಲೇಜಿಗೆ ನಾನು ಪ್ರತಿ ವರ್ಷ ಹೈಯೆಸ್ಟ್ ಮಾರ್ಕ್ಸ್ ಪಡೆದಂತಹ BCom, BSc ಮತ್ತು BA ವಿದ್ಯಾರ್ಥಿಗಳಿಗೆ 5,000 ಕೊಡ್ತೇನೆ ಅಂತಕ್ಕಂಥದ್ದನ್ನು ಅವರು ಮಾಡುವ ಬರ್ತಾ ಇದ್ದಾರೆ. ಅವರು ನಮಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರ ಮಾತುಗಳನ್ನು ನಾವು ಕೇಳಿ ನಾವು ಧನ್ಯರಾಗಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇವಾಗ ಉದ್ಘಾಟನೆ ಮಾಡಿ ಶ್ರೀಯುತ ಪ್ರೊಫೆಸರ್ ಪ್ರಾಂಶುಪಾಲರು ನಿವೃತ್ತ ಪ್ರಾಂಶುಪಾಲರು ಎಂ.ಜಿ. ದೇಶಪಾಂಡೆ ಸರ್ ಅವರು ನಮ್ಮ ನೇತೃತ್ವಕ್ಕೆ ಮಾಡ್ಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿದ್ದರಿಂದ ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ಯಾಮರಾವ್ ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಮನೋಜ್ ವಿದ್ಯಾರ್ಥಿ ಮೇಡಮ್ ಕಟ್ಟಿ ಹಾಗೂ ಎಲ್ಲರಿಗೂ ಎಲ್ಲ ಈ ಕಾಲೇಜಿನ ಉಪನ್ಯಾಸಕ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳು, ಇಂದಿನ ದಿವಸ ಈ ಕಾಲೇಜು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಚರಿಸಿಕೊಳ್ತಾ ಇದೆ. ಜೊತೆಗೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡಿ ವಾರ್ಷಿಕ ಸಮ್ಮೇಳನ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ. ಅಂತಿಮ ವರ್ಷದ ವಿದ್ಯಾರ್ಥಿಗಳು BA ಮತ್ತು BScಯಲ್ಲಿ ಈ ವರ್ಷದ ಅಂತಿಮ ವರ್ಷದಲ್ಲಿ ಇದ್ದು ಪಾಸ್ ಆಗಬಹುದು. ಇದು ಶಿಕ್ಷಣದ ಅತ್ಯಂತ ಹೆಚ್ಚು ಕಡಿಮೆ ಕೊನೆಯ ಘಟ್ಟ ಅಂತ ಹೇಳಬಹುದು. ಯಾಕಂದ್ರೆ ಈ ನಂತರ ನಿಮ್ಮಲ್ಲಿ ಅನೇಕರು ಮದುವೆಯಾಗಿ ಹೋಗ್ಬೋದು, ಅನೇಕರು ಮದುವೆಯಾದವರು ಇದ್ದೀರಿ, ಮತ್ತೆ ಹಲವರು ಮುಂದೆ PG ಕೋರ್ಸ್ಗಳನ್ನು ಮಾಡಬಹುದು, ಜಾಬ್ಗಳನ್ನು ಹಿಡಿಯಬಹುದು. ಆದ್ರೆ ಹೆಚ್ಚು ಕಡಿಮೆ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಇದು ವಿದ್ಯಾರ್ಥಿ ಜೀವನದ ಅಂತಿಮ ವರ್ಷವಾಗಿದೆ. ಇಲ್ಲಿಯವರೆಗೆ ನಿಮಗೆ ಸೆಮಿಸ್ಟರ್ ಇತ್ತು, ಲಿಮಿಟೆಡ್ ಸಿಲೆಬಸ್ ಇತ್ತು, ಟೆಸ್ಟ್ ಕೊಟ್ಟಿದ್ರು, ಪರೀಕ್ಷಾ ಟೈಮ್ ಟೇಬಲ್ ಬರ್ತಿತ್ತು, ಪರೀಕ್ಷೆದ ಪಾಸ್ ಆಗಲಿಕ್ಕೆ ಸಾಧ್ಯವಾಗ್ತಾ ಇತ್ತು, ಎಲ್ಲವೂ ಇತ್ತು. ಆದರೆ ಮುಂದಿನ ಜೀವನದಲ್ಲಿ ಬರುವಂತಹ ಪರೀಕ್ಷೆಗಳು ಯಾವುದೇ ಸಿಲೆಬಸ್ಗಳು ಇರುವುದಿಲ್ಲ, ಯಾವುದೇ ಟೈಮ್ ಟೇಬಲ್ ಇರುವುದಿಲ್ಲ, ಯಾವಾಗ ಅವರು ಗೊತ್ತಾಗುವುದಿಲ್ಲ. ಅದಕ್ಕೆ ವಿದ್ಯಾರ್ಥಿ ಜೀವನದಲ್ಲಿ ನಾವೇನು ಆನಂದವಾಗಿದ್ದೇವೋ ಅಥವಾ ನೀವು ಅನಿಸಿರ್ಬೋದು ಈ ಉಪನ್ಯಾಸಕರಿಗೆ ಜಾಸ್ತಿ ಆಗಿದೆ, ಮನೋಜ್ ಸರ್ ಇರ್ತಾರೆ, ರವಿನಾಯಕ್ ಇರ್ತಾರೆ, ಈ ಕಿಟಕಿಯಿಂದ ಮುಕ್ತರಾಗಬೇಕು. ಇನ್ನು ಮುಂದೆ ರವಿನಾಯಕ್ ಆಗಲಿ ಮನೋಜ್ ಇದ್ರೆ ಮನೋಜ್ ಯಾರು ಬರಲಿಕ್ಕೆ ಬರುವುದಿಲ್ಲ. ಇದು ಸಂತೋಷದಾಯಕ. ಆದರೆ ಇದರ ಮುಂದೆ ಇರುವಂತಹ ಪರೀಕ್ಷೆಗಳಿಗೆ ಯಾವ ಮಾರ್ಗದರ್ಶಕರು ಇರುವುದಿಲ್ಲ, ಯಾವ ಟೈಮ್ ಟೇಬಲ್ ಇರುವುದಿಲ್ಲ. ನೀವು ಅದಕ್ಕಾಗಿ ಪ್ರಿಪರೇಷನ್ ಮಾಡಿಕೊಳ್ಳಕ್ಕೆ ಯಾವ ಟೈಮ್ ಇರುವುದಿಲ್ಲ. ಅವು ಆಮೇಲೆ ಬಂದು ಬಿಡ್ತವೆ. ಯಾಕಂದ್ರೆ ನಾವೀಗ ನೀವು ವಿದ್ಯಾರ್ಥಿ ಜೀವನದ ಅಂತಿಮ ಹಂತದಲ್ಲಿದ್ದರೆ, ನಾವು ಜೀವನದ ಅಂತಿಮ ಹಂತದಲ್ಲಿದ್ದೇವೆ. ನಮ್ಮೆಲ್ಲ ಪರೀಕ್ಷೆಗಳು ಮುಗಿದೋಗ್ಯವು. ಈಗ ಏನಂದ್ರೆ ಒಂದೇ ಪರೀಕ್ಷೆ ಲಾಸ್ಟ್. ಅದೇನಂತರ ಏನು ಶರಣರ ಗುಣವನ್ನು ಮರಣದಲ್ಲಿ ನೋಡುವ. ಈಗ ಅವ್ರು ಬಂದ್ಬಿಟ್ಟು ನಾವು ಕೊನೆ ಘಟ್ಟದಲ್ಲಿ ಇದ್ದೇವೆ, ಆಗ ನೀವು ಜೀವನದ ಕೊನೆ ಘಟ್ಟದಲ್ಲಿ. ಅದಕ್ಕೆ ನಾವು ಇಲ್ಲಿಯವರೆಗೆ
ಶಿಸ್ತನ್ನು ಕಾಪಾಡಿಕೊಂಡಿಲ್ಲ, ಟೈಮಿಂಗ್ ಬರಲಿಲ್ಲ, ಅವೆಲ್ಲ ನಡೀತಾವ. ಆದರೆ ಮುಂದಿನ ಜೀವನದಲ್ಲಿ ನೀವು ಶಿಸ್ತನ್ನು ಕಾಪಾಡಿಕೊಳ್ಳಬೇಕು ಅಂತ ನಾನು ಕೋರುತ್ತೇನೆ. ಏನಂದ್ರೆ ಜೀವನದಲ್ಲಿ ಶಿಸ್ತು ಅತ್ಯಂತ ಮುಖ್ಯ. ಯಾರೋ ಒಬ್ಬರು ಕೊಡ್ತಾರೆ ಅಂತ ನಾವು ಶಿಸ್ತಿಗೆ ಇರೋದಿಲ್ಲ. ನಾವು ನಮ್ಮ ಮನಸ್ಸಿಗೆ ಯಾರಿಗೆ ನಾವು ಶಿಸ್ತನ್ನು ಕಾಪಾಡಿಕೊಳ್ಳಬೇಕು. ಬೇರೆಯವರಿಗೆ ಆಗಿದ್ರೆ ಸ್ವಲ್ಪ ಕಾಲ ಇರಬಹುದು, ನಮಗೆ ನಾವು ಮಾಡಿಕೊಳ್ಳೋದು. ಮೇಡಮ್ ಅವರಿಗೆ ಕೇಳಿ, ನಾನು ರಿಟೈರ್ ಆಗಿದ್ರು ಕೂಡ 2 ವರ್ಷ ಇಲ್ಲಿ ಪಾಠ ಮಾಡ್ಕೊಂಡಿದ್ದೇವೆ. ಆವಾಗ 10 ಗಂಟೆಗೆ ನಾವು ಕಾಲೇಜಿಗೆ ಬರ್ತಾ ಇದ್ವಿ. ಮೇಡಮ್ ಅಂತಿದ್ರು, ಯಾರು ಇದೇ ಶಕ್ತಿಗೆ ಜಲ್ದಿ ಬರ್ತೀವಿ, ಯಾವಾಗ ನಾವು ಬಂದು ಪಾಠ ಮಾಡ್ಬೋದು ಅಂತ. ಆದ್ರೆ ನಾವು ನಮ್ಮ ಶಿಸ್ತನ್ನು ನಾವು ಮನಸ್ಸಿಗೆ ತಂದ್ಬೋದು, ಬೇರೆಯವರಿಗೆ ಹೆಲ್ತಿ ಶಿಸ್ತು ಕಾಪಾಡೋದು. ಅದಕ್ಕೆ ನಾವು ಏನಂತೀವಿ, ಜೀವನದಲ್ಲಿ ಹಂಚಬೇಕಾದ್ರೆ ಯಾರಿಗಾದ್ರೂ ನಮಗೆ ನಾವೇ ಅಂತೀವಿ, ನಾವು ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಅದಕ್ಕೆ ನಿಮ್ಮ ಮುಂದಿನ ಜೀವನ ಉತ್ತಮವಾಗಿ ಆದ್ರೆ ನಮ್ಮಲ್ಲಿ ಶಿಸ್ತು ಇರಬೇಕು. ಶಿಸ್ತು ಇದ್ದಾಗ ಮಾತ್ರ ನಮ್ಮ ಜೀವನ ಉತ್ತಮವಾಗಿರುತ್ತದೆ. ನಮ್ಮಲ್ಲಿ ಶಿಸ್ತು ಇಲ್ಲ ಅಂದ್ರೆ ಜೀವನ ಉತ್ತಮವಾಗಿರುವುದಿಲ್ಲ. ಯಾಕಂದ್ರೆ ಅನೇಕ ನೌಕರಿ ಸಿಗಲಾರದೆ ಇದ್ರು, ಆದ್ರೆ ಅನೇಕರು ನಮಗಿಂತ ಉತ್ತಮ ಪೋಸ್ಟ್ನಲ್ಲಿ ಇದ್ರು. ಯಾಕೆ? ಅವರು ನಮಗಿಂತ ಹೆಚ್ಚು ಶಿಸ್ತನ್ನು ಹೊಂದಿದ್ರು. ನಮಗಿಂತ ಕಡಿಮೆ ಶಿಸ್ತಿದ್ದವರಿಗೆ ನೌಕರಿ ಸಿಕ್ಕಿಲ್ಲ, ನಮಗಿಂತ ಹೆಚ್ಚು ಶಿಸ್ತಿದ್ದವರಿಗೆ ಉತ್ತಮ ನೌಕರಿ ಸಿಕ್ಕಿತ್ತು. ಹಾಗೆ ಅಂದ್ರೆ ನಾವು ಶಿಸ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಶಿಸ್ತನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ನಾವು ಏನಂದ್ರೆ ಸಾಧಿಸಬೇಕು. ಬೇರೆಯವರಿಗೆ ಎಲ್ಲೋದು ಬೇಕಾಗಿಲ್ಲ. ನಾನು ಅಮೆರಿಕದಲ್ಲಿ ಹೋದಾಗ ಒಂದು ಸ್ಕೂಲಿಗೆ ವಿಸಿಟ್ ಕೊಟ್ಟಿದ್ದೆ. ಸ್ಕೂಲಿಗೆ ವಿಸಿಟ್ ಕೊಟ್ಟಾಗ ಬಹಳ ಆಶ್ಚರ್ಯ ಆಯ್ತು. ಸ್ವತಃ ಪ್ರಿನ್ಸಿಪಲ್ ಬಂದು ನಮಗೆ ಎಲ್ಲಾ ಕ್ಲಾಸ್ಗಳಿಗೆ ಕರ್ಕೊಂಡು ಹೋದ್ರು. ಆ ಕ್ಲಾಸ್ಗಳಿಗೆ ಕರ್ಕೊಂಡು ಹೋದಾಗ ಕ್ಲಾಸ್ಗಳಿಗೆ ಲಾಕ್ ಇರ್ತಿತ್ತು. ಪ್ರಿನ್ಸಿಪಲ್ ಹತ್ತಿರ ಒಂದು ಲಾಕ್ ಇತ್ತು, ಅದು ಓಪನ್ ಮಾಡಿದ್ರೆ ಒಳಗೆ ಕ್ಲಾಸ್ ಅಂದ್ರೆ ಒಬ್ಬೊಬ್ಬ ಟೀಚರ್ಗೆ ಲಾಕ್ ಕೊಟ್ಟಿದ್ರು. ಲಾಕ್ ತೆಗೆದು ಒಳಗೆ ಹೋಗಿ ಪಾಠ. ಈ ಪ್ರಿನ್ಸಿಪಲ್ ಒಳಗೆ ಬಂದ್ರೆ ಯಾರು ಟೀಚರ್ ತಮ್ಮಷ್ಟು ತಾವು ಪಾಠ ಮಾಡ್ಕೊತಿದ್ವಿ. ನಾನು ಏನಪ್ಪ ಇದು ಅಸಿಸ್ತು, ಒಬ್ಬ ಪ್ರಿನ್ಸಿಪಾಲ್ ಬಂದ್ರೆ ನಾವು ಸುಮ್ಮನೆ ಸ್ಟಾಫ್ ಹೋದ್ರೆ ಎಲ್ಲರಿಗೂ ಎದುರು ನಿಂತಿದ್ರು. ನನಗೆ ಮುಗಿಯಲ್ಲ ಆಗ್ತಿತ್ತು. ಸುಮ್ಮನೆ ಸ್ಟಾಫ್ ಹೋದ್ರೆ ಎಲ್ಲರಿಗೂ ತೊಂದರೆ ಆಗ್ತದೆ. ಯಾರು ಸ್ಟಾಫ್ ಆದ್ರೆ ಶಿಸ್ತೇ ಇಲ್ಲ. ಅಮೆರಿಕದಲ್ಲಿ ಏನಂತಂದ್ರೆ ಪಾಠ ಮಾಡ್ಕೊಂಡು ಆರಂಭ ವಿಶ್ ಮಾಡೋದಿಲ್ಲ, ಅಥವಾ ಪ್ರಿನ್ಸಿಪಲ್ ಎಲ್ಲಿರೋದಿಲ್ಲ, ನಮಸ್ಕಾರ ಮಾಡಲ್ಲ, ಹಲವು ಹೇಳೋದಿಲ್ಲ, ಏನಿಲ್ಲಪ್ಪ ಅಂತ. ಆದ್ರೆ ಅದೇ 3ನೇ ಕ್ಲಾಸ್ ವಿದ್ಯಾರ್ಥಿ ಆ ಟೀಚರ್ಗೆ ಹೆಸರು ತಗೊಂಡು ಮಿಸ್ಟರ್ ಜಾನ್ ಬಾಯ್, ನನಗೆ ಆಶ್ಚರ್ಯ ಆಯ್ತು. ನಮ್ ಸರ್ ಪಾಂಡ್ಯ ಸಿಟ್ ಬರ್ತದೆ, ಅಂತದ್ರಲ್ಲಿ 3ನೇ ಕ್ಲಾಸ್ ಹುಡುಗ ಇದಂತ ಶಿಸ್ತು, ಶಿಸ್ತೆ. ಅದು ಅಲ್ಲಿನ ಕಲ್ಚರ್, ಇಲ್ಲಿನ ಕಲ್ಚರ್ ಇಲ್ಲಿ ನಾವೇನು ಎಕ್ಸ್ಪರ್ಟ್ ಮಾಡ್ತೀವಿ, ಅದು ನಮ್ಮಲ್ಲಿ ಎಕ್ಸ್ಪರ್ಟ್. ಯಾವ್ದಾದ್ರು ಹುಡುಗ ಏನಪ್ಪ ಅಂತ ಮೊನ್ನೆ ಏನಾಯ್ತು, ನಮ್ಮಲ್ಲಿ ಮ್ಯಾರೇಜ್, ನನ್ನ ಮಗಳು ಅಮೆರಿಕದಲ್ಲಿ ಬಂದರು. ನಾನು ಪರಿಚಯ ಮಾಡ್ಕೊಂಡೆ, ಇವರು ನಮ್ಮ ಅಣ್ಣ ಆಗಲ್ಲ. ಅಂದ್ರೆ ಹಾಗೆ ಕಾಂತ ಹಾಯ್ ಆ ಇನ್ನೊಂದು ಹುಡುಗಿ ಇಲ್ಲೆಲ್ಲ ಇಂಡಿಯಾ ಹುಡುಗಿ, ಅದು ಹೋದ್ ಕೂಡ ಕಾಲ್ತೀವಿ. ಅವ್ರಾದ್ರು ಇದೇ ಇದು ಅಮೆರಿಕನ್ ಕಲ್ಚರ್ ಇದೆ ಅಂದ್ರೆ ನಾವು ನಮ್ಮ ಕಲ್ಚರ್ ಬಗ್ಗೆ ಅಭಿಮಾನ ಇರ್ಬೇಕು. ಯಾಕಂದ್ರೆ ನಮ್ಮಲ್ಲಿ ನಂಬಳಕೆ ಜಾಸ್ತಿ. ನಂಬಳಾಗಿ ಹಿರಿಯರಿಗೆ, ವಿದ್ವಾಂಸರಿಗೆ, ಶಿಕ್ಷಕರಿಗೆ, ತಾಯಿತಂದೆಯರಿಗೆ ನಾವು ಯಾಕಂದ್ರೆ ಏನಂತಂದ್ರೆ ನಿಮ್ಮ ಜೀವನದಲ್ಲಿ 3 ಜನ ನಿಮ್ಮ ಪ್ರಗತಿಯನ್ನು ಬಯಸುತ್ತಾರೆ. ಆ 3 ಜನ ಬೇರೆ ಯಾರು? ಒಂದು ತಾಯಿ, ಒಂದು ತಂದೆ, ಒಂದು ಗುರುಗಳು. ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹಾಕ್ತೇವೆ, ನಮ್ಮ ಮಕ್ಕಳು ರ್ಯಾಂಕ್ ಬಂದಿದ್ದಾರೆ, ನಮ್ಮ ಮಕ್ಕಳು 80% ತಗೊಂಡಿದ್ದಾರೆ, ನಮ್ಮ ಮಕ್ಕಳನ್ನು ವಿದ್ಯಾರ್ಥಿಗಳು. ನಾವು ಎಂದೂ ನನ್ನ ಮಕ್ಕಳು ಪರ್ಸೆಂಟೇಜ್ ತಗೊಂಡು ಕಾಲೇಜ್. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಪರ್ಸೆಂಟೇಜ್ ತಗೊಂಡು ನಮ್ಮ ಮಕ್ಕಳಿಗೆ ಅಂತ ಇದ್ದೇವೆ. ಅಂದ್ರೆ ಅದು ನಮ್ಗೆ ಬೇಕು, ನಮ್ಮ ಅಭಿಮಾನ.
ನಾ ಅದೇ ಹೇಳ್ತಿದ್ದೆ, ಗವರ್ಮೆಂಟ್ ಬಜೆಟ್ ಕಾಲೇಜ್ ಬಜೆಟ್ ಅಂದ್ರೆ ಹೀಗೆ. ಯಾಕಂದ್ರೆ ನಾವು ಎಳಿಗೆ ಬೆಳೆಸಿರೋದು ಮೂವರೇ, ತಾಯಿ ತಂದೆ ಮತ್ತು ಗುರುಗಳು. ಅದಕ್ಕೆ ಬೇರೆ ಯಾರಿಗೂ ಎಲ್ಲರಿಗೂ ಜಿಲ್ಲಸಿ ಆಗ್ತದೆ. ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇದ್ರು ಕೂಡ ಜಿಲ್ಲಸಿ ಆಗ್ತದೆ, ಅಣ್ಣ ತಮ್ಮ ಇದ್ರು ಕೂಡ ಜಿಲ್ಲಸಿ ಆಗ್ತದೆ. ಆದ್ರೆ ಗುರುಗಳಿಗೆ ಸಂತೋಷ ಆಗ್ತದೆ. ನಂದು ಸ್ಟೂಡೆಂಟ್ ತಹಸೀಲ್ದಾರ್, ನಂದೊಬ್ಬ ಸ್ಟೂಡೆಂಟ್ ಡೆಪ್ಟಿ ಕಮಿಷನರ್ ಸಂತೋಷ ಪಡ್ತೀನಿ. ಆದರೆ ಬೇರೆಯವರು ಸಂತೋಷ ಪಡಲಿಕ್ಕಿಲ್ಲ. ಆದ್ರೆ ನಾವೇನಂತೀವಿ, ನಾವು ನಮಗಾಗಿ ಜೀವನ ಮಾಡಬೇಕು, ನಮಗಾಗಿ ನಾವು ಶಿಸ್ತನ್ನು ಕಲ್ತ್ಕೊಳ್ಬೇಕು, ಬೇರೆಯವರಿಗಾಗಿ ಅಲ್ಲ. ನಾನು ಈ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಶುಭ ಏನಂತಂದ್ರೆ, ನಿಮ್ಮ ಜೀವನದಲ್ಲಿ ಸುಖನೇ ಬರಲಿ, ಸಂತೋಷನೇ ಇರಲಿ, ಆನಂದನೇ ಇರಲಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳನ್ನು ಎದುರಿಸುವ ಶಕ್ತಿ ಆ ದೇವರಿಗೆ हमेशा फूल नहीं मिलते हैं, फूल के साथ कांटे भी रहते हैं। कांटे को देखना सीखो तो फूल को एंजॉय करोगे। कांटे अगर देखना नहीं आता तो फूल का एंजॉय नहीं कर सकते। ಅದಕ್ಕೆ ನಾನು ಉಮ್ಮನೆ ಬೇಕು ಅಂತ ಅದು ಬೇಕು ಅಂತ ಆಗೋದಿಲ್ಲ, ನನ್ನ ಜೀವನ ಸ್ಮೂತ್ ಆಗಿರಬೇಕು ಅಂತ ಆಗೋದಿಲ್ಲ. ಅದಕ್ಕೆ ಕಷ್ಟಗಳು ಬಂದು ಆ ಕಷ್ಟಗಳನ್ನು ಎದುರಿಸಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಕಷ್ಟಗಳು दुनिया में कितना गम है, मेरा गम कितना ಅದು ಅದಕ್ಕೆ ನಮ್ಮ ಕಷ್ಟಗಳನ್ನು ನನಗೆ ಕಷ್ಟ ಕೊಡ್ತಾರೆ ನೋಡಿ ಸರ್. ನಾನು ಕರೆಕ್ಟ್ ಎಕ್ಸಾಮ್ ಬರ್ತೀನಿ, ನಾನು ಸೆಂಟರ್ ಬರ್ತೀನಿ, ನಾನು ಬಾಜು ಕಾಪಿ ಮಾಡಿ ನಾವು ಪರ್ಸೆಂಟೇಜ್ ಎಷ್ಟಿಕೊಂಡು ಕಾಪಿ ಮಾಡಿದ್ದಕ್ಕೆ ಪರ್ಸೆಂಟೇಜ್ ಎಷ್ಟಿಕೊಂಡು ನಾನು ಕರೆಕ್ಟ್ ನೋಡಿ. ಅದಕ್ಕೆ ನಮ್ಮ ಪರ್ಸೆಂಟೇಜ್ ನಮ್ಮ ಯೋಗ್ಯತೆ ತಕ್ಕಂತೆ ಬರ್ತಲ್ಲ, ಅದು ಅವ್ರಿಗೆ ಹೆಚ್ಚು ಮಾತ್ರ ನಾಳೆ ಕಡಿಮೆ ಬರ್ಬೋದು. ಅದು ಹೆಚ್ಚು ಮಾತಾಡ್ತೀನಿ. ಅಲ್ಲಿ ಪರೀಕ್ಷೆ ಮಾಡುವ ಪರೀಕ್ಷೆ ವ್ಯಾಲ್ಯೂಯೇಷನ್ ಮಾಡುವ ಆತ ಎಲ್ಲವನ್ನು ಕೊಟ್ಟು ಬರ್ತಾನೆ. ಅದಕ್ಕೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಹೇಳೋದೇನಂತಂದ್ರೆ, ನೀವು ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ, ಹಿರಿಯರಿಗೆ ಗೌರವವನ್ನು ಕೊಡ್ರಿ, ತಾಯಿ ತಂದೆಗೆ ಗೌರವವನ್ನು ಕೊಡ್ರಿ, ಮತ್ತು ನಮ್ಮ ಕೆಲಸವನ್ನು ನಾವು ಚೆನ್ನಾಗಿ ಮಾಡಿಕೊಳ್ಳೋಣ. ಬೇರೆಯವರ ಬಗ್ಗೆ ನಾವು ಚಿಂತೆ ಮಾಡುವುದಿಲ್ಲ, ಬೇರೆಯವರಿಗೆ ಚಿಂತೆ ಮಾಡುವುದಿಲ್ಲ. ಬೇರೆಯವರ ಬಗ್ಗೆ ಚಿಂತೆ ಮಾಡುವುದರಿಂದ ನಾವು ಸಾಧ್ಯವಾಗುವುದಿಲ್ಲ. ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿ ನಮ್ಮದೇ ಶಿಸ್ತಿನ ಮಾಡುವುದು, ನಾವು ಶಿಸ್ತಿನಿಂದ ಮಾಡಿಕೊಂಡ್ರೆ ನಾವು ಯಶಸ್ಸು ಮಾಡುತ್ತೇವೆ. ಅಂತ ಯಶಸ್ಸು ನಿಮಗೆ ಸಿಗಲಿ ಮತ್ತು ನಿಮ್ಮ ಜೀವನದಲ್ಲಿ ಸುಖ ದುಃಖಗಳನ್ನು ಪಡೆದರೂ ಕೂಡ ದುಃಖಗಳನ್ನು ಎದುರಿಸುವ ಶಕ್ತಿ ಆ ದೇವರು ನಿಮಗೆ ಕೊಡಲಿ ಅಂತ ಹಾರೈಸಿ ನನಗೆ ಎಷ್ಟಾಗಿ ತಂದು ಸನ್ಮಾನ ಮಾಡಿ ನನಗೆ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದರು. ಅದಕ್ಕೆ ಹೀಗಾಗಿ ನಮಗೆಲ್ಲ ಗೊತ್ತಿದೆ, ಅಂತಿಮ ವರ್ಷದ ವಿದ್ಯಾರ್ಥಿಗಳು BA ಮತ್ತು BSc ಯಲ್ಲಿ ಯಾರು ಫಸ್ಟ್ ಬರ್ತೀರೋ ಅವರಿಗೆ 5,000 ರೂಪಾಯಿಗಳನ್ನು ನಾನು ಕೊಡ್ತೇನೆ. ವಿದ್ಯಾರ್ಥಿಗಳು ಹೈಯೆಸ್ಟ್ ಪರ್ಸೆಂಟೇಜ್ ಕೊಡ್ತೀನಿ. ಅಫ್ಕೋರ್ಸ್ ಮಾಡ್ಕೊಳ್ಳಿ, ಅದು ಅದಕ್ಕೆ ಯಾಕಂದ್ರೆ ಪೆನ್ಷನ್ ಆಗಿದ್ರೆ ಪಗಾರ ಆಗಿದೆ, ಅದ್ರ ಸಲುವಾಗಿ 5,000 ಕೊಡ್ತೀನಿ. ಅದು ನನ್ನ ಆಶೀರ್ವಾದ ತಿಳ್ಕೊಂಡು ಸ್ವೀಕಾರ ಮಾಡಿ ಅದಕ್ಕೆ ಒಳ್ಳೆ ಪರ್ಸೆಂಟೇಜ್ ಎಲ್ಲರೂ ತಿಳ್ಕೊಂಡು ಹೇಳ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಂಸ್ಕೃತಿ, ಭಾರತ ಸಂಸ್ಕೃತಿ ಹೇಗೆ ವ್ಯತ್ಯಾಸ ಪ್ರದೇಶದಿಂದ ಪ್ರದೇಶಕ್ಕೆ ಮೊದಲೆಲ್ಲ ಸಂಸ್ಕೃತಿ, ಭಾಷೆ, ನಡತೆ, ಬಟ್ಟೆ, ಊಟದಲ್ಲಿ ವ್ಯತ್ಯಾಸ ಆಗ್ತದೆ. ಅದನ್ನು ಯಾವ ರೀತಿ ನಾವು ಅದನ್ನು ಬದಲಾವಣೆ ತಕ್ಕಂತೆ ಹೊಂದ್ಕೊಳ್ಬೇಕು. ಅದು ಅದೇ ರೀತಿಯಾಗಿ ಜೀವನದಲ್ಲಿ ನಾವು ಮಾತ್ರ ಬದಲಾವಣೆ ಮಾತ್ರ ಈ ಲೋಕ ಬದಲಾಗುತ್ತೆ. ನಾವು ಎಷ್ಟೇ ಟೈಮ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಈ ಒಂದು ದಿನ ಭಾಷಣದಲ್ಲಿ ಹೇಳ್ತಾರೆ ಎಲ್ಲ ಆಗೋದಿಲ್ಲ, ಅದು ಬರುವುದು ಸಾಧ್ಯವೂ ಇಲ್ಲ. ಹಾಗಾಗಿ ಅದು ಮನೆಯಿಂದ ಮಾತ್ರ ಬದಲಾಗಬೇಕು. ಮನೆಯಲ್ಲಿ ನಮ್ಮ ಪ್ರತಿ ಕ್ಷಣದಲ್ಲಿ ಕೂಡ ಅದನ್ನು ಅನುಭವಿಸಬೇಕು, ಅದನ್ನ ಪಡೆಯಬೇಕು, ಅಂದಾಗ ಮಾತ್ರ ಬದಲಾವಣೆ ಆಗಬೇಕು. ಸೊ ಅದಕ್ಕಾಗಿ ಅದು ಬದಲಾವಣೆ
ಇವಾಗ ನಿಮ್ಮಿಂದ ಸಾಧ್ಯ ಆಗಲಿ, ಇಲ್ಲದೇ ಇದ್ರೆ ನೀವು ಬದಲಾಗಿ ಇಲ್ಲ ನಿಮ್ಮ ಮಕ್ಕಳಲ್ಲಿ ಸಹ ಬದಲಾವಣೆ ಮಾಡಿ. ಸೊ ಅದಕ್ಕಾಗಿ ಸರ್ ಒಳ್ಳೆಯ ಮಾತನ್ನು ಹೇಳಿದ್ರು. ಅದನ್ನ ಸ್ವಲ್ಪ ಪ್ರತಿಯೊಂದು ಸಾಂಗ್ಗಳಲ್ಲಿ ಅವರು ಅನುಭವಿಸಿದ್ದಾರೆ. ಆ ಸಾಂಗ್ ಅನ್ನು ಎಂಜಾಯ್ ಮಾಡಿದ್ದಾರೆ. ಸೊ ಅದು ನಾವು ಪ್ರತಿಯೊಂದು ಸಲ ಕೂಡ ಎಂಜಾಯ್ ಮಾಡಬೇಕು ಅಂತಕ್ಕಂಥ ಬಹಳ ಅರ್ಥಗರ್ಭಿತವಾಗಿ ಹೇಳಿದಂತ ನಮ್ಮ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಎಂ ಡಿ ದೇಶಪಾಂಡೆ ಅವರಿಗೆ ಧನ್ಯವಾದಗಳು. ಸೊ ಇವಾಗ ವಿವಿಧ ಘಟಕಗಳ ಸಂಯೋಜಕರಿಗೆ ಸನ್ಮಾನ ಈಗಾಗಲೇ ಆಗಿ ವಿವಿಧ ಘಟಕಗಳ ಸಂಯೋಜಕರಿಗೆ ಸನ್ಮಾನ ಇವಾಗ ಇನ್ನೊಬ್ಬ ನಮ್ಮ ಕಾಲೇಜಿನ ಉಪನ್ಯಾಸಕರು ಡಾಕ್ಟರ್ ನಾವು ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಆಶೀಫ್ ಪಾಟೀಲ್ ಮೇಡಮ್ ಅವರು ವೇದಿಕೆಗೆ ಬರಬೇಕು. ಅವರಿಗೆ ಡಾಕ್ಟರ್ ಹಾರಿಕಾ ಪಾಟೀಲ್ ಮೇಡಮ್ ಅವರಿಂದ ಸನ್ಮಾನಿಸಲಾಗುವುದು. ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಒಳ್ಳೆಯ ಶಿಕ್ಷಣ, ಡಿಸಿಪ್ಲಿನ್, ಮ್ಯಾನೇಜ್ಮೆಂಟ್, ಸ್ಟೇಟ್ ಎಲ್ಲವೂ ಇದ್ರೆ ಇಡೀ ಕುಟುಂಬ ಶಿಸ್ತು, ಸಮಯ ಎಲ್ಲವೂ ಕೂಡ ಹಾಗಾಗಿ ಅದೊಂದು ಆ ಒಂದು ಪಾತ್ರಕ್ಕೆ ಸೂಕ್ತವಾದಂತಹ ಬೆಳವಣಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಆಗಮಿಸಿ ಡಾಕ್ಟರ್ ಶ್ಯಾಮಲಾ ದತ್ ಮೇಡಮ್ ಪ್ರಾಂಶುಪಾಲರು ಸಿಐಟಿ ಪದವಿ ಕಾಲೇಜು ಬೀದರ್. ಒಂದು ಪದವಿ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಬೇಕಾದ್ರೆ ಎಷ್ಟೊಂದು ಒತ್ತಡ ಇರುತ್ತೆ. ಆ ಸಮಯವನ್ನು ಬಹಳ ಅಮೂಲ್ಯವಾದಂತಹ ಸಮಯ ಎಲ್ಲರ ಜೊತೆ ಮೇಡಮ್ ಅವರು ಹಂಚಿಕೊಳ್ತಿದ್ದಾರೆ. ಸೊ ಈಗ ನಾನು ಮೇಡಮ್ ಅವರನ್ನು ವೇದಿಕೆಗೆ ಬರ್ತಿದ್ದೇನೆ. ಮೇಡಮ್ ಅವರು ಬಂದು ನಮ್ಮ ಮುಖ್ಯ ಅತಿಥಿಗಳ ಭಾಷಣ ಕೊಡಬೇಕಂತ retired principal Dr. Deshpande, President of today's function, Professor Manoj Kumar, Principal, Government First Grade Women's College, Senior Professors Dr. Vidya Patil, Srikant Patil, HOD of different departments Dr. Deep Shah, Dr. Manohar Lekre, heads of different committees, Dr. Ravi Nayak, Dr. Sachin, other block coordinators, other teaching staff, the beautiful students of this college, and all others gathered here. But the monthly name ನನಗೆ ಈ ನೆಕ್ಸ್ಟ್ ಟೈಮ್ ಬರಲಿಕ್ಕೆ ತೊಂದರೆ ಮಾಡ್ತು. So I wish to thank Principal Sir for this and the organizing committee. But the women's college is like ಬರಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. But women's college ಇಂದ ಹೋಗಿ ಚೆನ್ನೈನಲ್ಲಿ ನಾವು ಹೋಗಿದ್ದು, ಅಲ್ಲಿ 90% ಕಾಲೇಜಸ್ women's colleges standard, gents colleges, men's colleges standard. Hardly about 10% qualification. So our women's college ಓದೋದ್ರಲ್ಲಿ ತುಂಬಾ ವ್ಯತ್ಯಾಸ ಇದೆ. women's college ನಲ್ಲಿ ನಮ್ಮನ್ನ ವಿಮೆನ್ಗಳಿಗೆ empowerment ಸಿಗುತ್ತೆ. And even in the backward district ನಲ್ಲಿ but women's college ಇದೆ ಅಂದ್ರೆ ನೀವು ತುಂಬಾ ಲಕ್ಕಿ ಇದೆ. ಯಾಕಂದ್ರೆ ಇಲ್ಲಿ ನಿಮಗೆ ಸ್ಪೆಷಲ್ ಅಟೆನ್ಷನ್ ಸಿಗುತ್ತೆ. ಈ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಎಲ್ಲಿ
ಮಕ್ಕಳಿಗೆ ಹೆಚ್ಚು ಉತ್ಸಾಹ ಕೊಡ್ತಾ ಇಲ್ಲ. ಹಿಂದೆ ಬಿಡ್ತಾರೆ, ಆಡ್ಕೊಳ್ತಾರೆ ಅಂದ್ರೆ ಆದ್ರೂ ಇಂಥ ಒಂದು ಕಾಲೇಜ್ ಇದೆ ಅಂದ್ರೆ ಎಲ್ಲ ಕೈಲಿ ಖುಷಿಯಿಂದ ಕಳಿಸ್ತಾರೆ. ಸೊ ಇಲ್ಲಿ ನಿಮಗೆ ಸಿಗ್ತಕ್ಕಂಥ ಎಂಪವರ್ಮೆಂಟ್ ಇಲ್ಲಿ ಫಸ್ಟ್ ಕಾಲೇಜಿಗೆ ಬಂದಾಗ ಹೆಜ್ಜೆ ಇಟ್ಟಾಗ ಹಲವಾರು ತರ ಭಾವನೆಗಳಿದ್ದಾವೆ. ರಾಜಕೀಯ ನಮ್ಮ ಈ ಕಾಲೇಜಿನಲ್ಲಿ ಹೇಗಿದೆಯೋ ಏನು ಕೆಲವು ಆಸೆಗಳಿಂದ ಬಂದಿರ್ತೀರ, ಕೆಲವು ಕನಸಿದ್ದಾರೆ. ಸೊ ನಿಮ್ ವಿಚಾರವೆಲ್ಲ ನಿಮ್ ಕನಸುಗಳೆಲ್ಲ ನೆನಸಾಗಬೇಕಾದ್ರೆ ನಿಮ್ ಟೀಚರ್ಸ್, ನಿಮ್ ಫ್ಯಾಕಲ್ಟಿ ಮೆಂಬರ್ಸ್ ಏನಿದ್ದಾರೆ ಬಹಳ ಮಹತ್ವವಾದ ಮಾಡ್ತಾರೆ. ಸೊ ನೀವು ಈ ಕಾಲೇಜಿಗೆ ಬಂದಾಗ ಒಂದು ಕಲ್ಲ ಇಟ್ಟಿರ್ತೀರ, ನಿಮಗೆ ಬಂದು ಒಂದು ಮೂರ್ತಿ ಮಾಡುವವರು ನಿಮ್ಮ ಟೀಚರ್ಸ್. ಸೊ ಈ ಮೂರ್ತಿ ಒಂದು ಬೆಲೆ ಇರುತ್ತೆ. ಸೊ ನಿಮಗೆ ಒಂದು ಬೆಲೆ ಕೊಡ್ಬೇಕು. ಅಥವಾ ನೀವು ಒಂದು ಪೆನ್ಸಿಲ್ ತರ ಹೊಸ ಪೆನ್ಸಿಲ್ ಉಪಯೋಗ ಮಾಡೋದ್ರ ಇಲ್ಲ, ಅದಕ್ಕೆ ನಾವು ಅದನ್ನ ಶಾರ್ಪನ್ ಮಾಡಬೇಕು, ಚುಪ್ ಮಾಡಬೇಕು. ಸೊ ನೇಲ್ ಪೆನ್ಸಿಲ್ ಆದ್ರೆ ಶಾರ್ಪನ್ ಆಗೋರು ನಿಮ್ಮ ಟೀಚರ್ಸ್. ಈಗ ಸರ್ ಹೇಳಿದ್ರು, ಆ ಸರ್ ಬೈದು, ಈ ಸರ್ ಬೈದು, ಇದು ಎಲ್ಲ. ಸೊ ಇದೆಲ್ಲ ನಿಮಗೆ ಕಟ್ಟಿಯೋದು ಯಾಕೆ ಒಂದು ಒಳ್ಳೆ ಮೂರ್ತಿ ಆಗಲಿ. ಸೊ ಒಂದು ಶಿಸ್ತ ಕಲಿಬೋದು, ಡಿಸಿಪ್ಲಿನ್ ಕಲಿಬೋದು, ಪಂಕ್ಚುಯಾಲಿಟಿ, ನಿಮ್ಮ ಸ್ಟ್ರೆಂತ್ ಅನ್ನ ನೀವು ಕಂಡುಹಿಡಿಬೇಕು. ಸೊ ಟೀಚರ್ ಏನ್ ಮಾಡ್ತಾರೆ, ನಿಮ್ಮಲ್ಲಿ ಏನೇನು ಆಸಕ್ತಿ ಇದೆ ಅದನ್ನ ಹೊರಡ್ತಾರೆ. ಎಲ್ಲರೂ ಹುಷಾರಿರ್ಲಿಕ್ಕಿಲ್ಲ, ಎಲ್ಲ ಅಕಾಡೆಮಿಕ್ಸ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತರಲಿಕ್ಕೆ, ಬಟ್ ನಿಮ್ಮಲ್ಲಿ ಯಾವುದೇ ಒಂಥರ ಆಸಕ್ತಿ ಇರ್ತದೆ. ಸೊ ಅದನ್ನ ನಾವು ಐಡೆಂಟಿಫೈ ಮಾಡಿ, ಐಡೆಂಟಿಫೈ ಯುವರ್ ಸ್ಟ್ರೆಂತ್, ಐಡೆಂಟಿಫೈ ಯುವರ್ ವೀಕ್ನೆಸ್. ಸೊ ನೀವು ಎದ್ರಲ್ಲಿ ಚೆನ್ನಾಗಿದ್ದೀರಾ ಅದನ್ನ ನೀವು ಮುಂದುವರಿಸ್ಬೇಕು, ಎದ್ರಲ್ಲಿ ವೀಕ್ ಇದ್ದೀರಾ ಅದನ್ನ ಇಂಪ್ರೂವ್ ಮಾಡಬೇಕು. ಸೊ ಈ ವಿಮೆನ್ಸ್ ಕಾಲೇಜಿನಲ್ಲಿ ನಿಮಗೆ ಹೆಣ್ಮಕ್ಳಿಗೆ ತುಂಬಾ ಬೆನಿಫಿಟ್ಸ್ ಇದಾವೆ. ಸೊ ಹಿಯರ್ ಯು ಲರ್ನ್ ಕಾನ್ಫಿಡೆನ್ಸ್, ಒಂದು ಧೈರ್ಯ ಕಲ್ತಿರ, ಏನಾದ್ರೂ ಎದುರಿಸೋದು ಒಂದು ಧೈರ್ಯ ಇದೆ. ನಿಮ್ಮ ಏನಾದ್ರೂ ವಿಚಾರಗಳು ಎಕ್ಸ್ಪ್ರೆಸ್ ಮಾಡೋಕ್ಕೆ ಈ ಕಾಲೇಜ್ ಒಂದು ಪ್ಲಾಟ್ಫಾರ್ಮ್. ಸೊ ಇಲ್ಲಿ ನೀವು ಚೆನ್ನಾಗಿ ಹೋಲ್ಡ್ ಮಾಡಿ ಇರ್ತಕ್ಕಂಥ ಟೀಚರ್ಗೆ ನೀವೆಂದು ಮರಿಬಾರ್ದು. ಯು ಹ್ಯಾವ್ ಟು ರಿಮೆಂಬರ್ ದೆಮ್ ಲೈಫ್ ಲಾಂಗ್. ಬೈದರ್ಬೋದು, ತಿಳಿಸ್ಬೋದು, ಏನೇ ಮಾಡೋದು, ಬಟ್ ಮಾಡೋದಕ್ಕೆ ನಿಮ್ಮೊಳಗೆ ಯಾವ ಟೀಚರ್ ಯಾವ ಮಕ್ಕಳಿಗೂ ದ್ವೇಷಿಸ. ಎಲ್ಲ ಸ್ಟೂಡೆಂಟ್ಸ್ ನಮ್ಮ ಮಕ್ಕಳನ್ನ ಹೇಳಿ ಭಾವಿಸ್ತಿದ್ರು ನಿಮಗೆ ಗೈಡ್ ಮಾಡ್ತಾರೆ. ಸೊ ನೀವು ತಪ್ಪಾರೆ ಬಿಟ್ಟಂಗೆ ಬರಬೇಕಾಗುತ್ತೆ. ಸೊ ನಿಮಗೆ ಒಂದು ಒಳ್ಳೆಯ ದಾರಿನಲ್ಲಿ ನಿಮಗೆ ಹೋಗ್ಬೇಕಂತ ಹೇಳಿ ಗೈಡ್ ಮಾಡೋದು ಟೀಚರ್ಸ್. ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಟೀಚರ್ಸ್. ಅಂಡ್ ನೀವು ವಿಮೆನ್ ಆಗಿ ಗರ್ಲ್ಸ್ ಆಗಿ ನೀವೆಂದು ಹಿಂದೆ ಬೀಳ್ಬಾರ್ದು. ನಿಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ಎಲ್ಲಿ ಹೆಣ್ಮಕ್ಳು ಮುಂದೆ ಬರ್ತಾರೆ. ಸೊ ಈಗ ಇಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಾ. ಸೊ ನಿಮ್ದು 3 ವರ್ಷ ಮುಗ್ದಿದೆ, ನೀವು ಕಾರ್ ಹೋಗೋದಿದ್ದೀರಿ, ನೀವೊಂದು ಗಾಳಿಪಟ ಇದ್ರಿ, ನಿಮಗೆ ಇಟ್ಕೊಂಡು ದಾರ ನಿಮ್ಮ ಟೀಚರ್ಸ್ ಇದ್ರು, ನಿಮಗೆ ಮೆಲ್ಲಿಗೆ ಇಡ್ಸಾದ್ರು, ರೆಡಿಗೆ ಆ ದಾರವನ್ನು ಕಡಿತಾರೆ. ಇದಕ್ಕೆ ಸೊ ದಟ್ ನೀವು ಹೋಗಿ ಪ್ರೋಗ್ರೆಸ್ ಆಗಿ ನಿಮ್ಮ ದಾರಿ ಒಳ್ಳೆ ದಾರಿ ಮುಂದುವರಿ. ಸೊ ನಿಮಗೆ those who are leaving, ಸೊ ನಿಮಗೆ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ಲೈಫ್ನಲ್ಲಿ.
ಕಾಲೇಜ್ ಬಿಟ್ಮೇಲೆ ಹೈಯರ್ ಸ್ಟಡೀಸಿಗೆ ಹೋಗ್ಬೋದು ಅಥವಾ ನೀವು ಜಾಬ್ ಮಾರ್ಕೆಟ್ನಲ್ಲಿ ಎಂಟರ್ ಆಗ್ಬೋದು. ಬಟ್ ಲೈಫ್ನ ಹಿಸಾಬ್ ಹೇಳ್ತಾರೆ, ಏರು ಕೀಳು ಇರುತ್ತೆ. ಅವ್ರು ನಿಮಗೆ ಆಶೀರ್ವಾದ ಮಾಡ್ತಾರೆ, ನೀವು ಕೆಳಗೆ ಹೋಗ್ತೀರಾ ಹಾಗೆ ನಿಮಗೆ ಶಕ್ತಿ ಕೊಡ್ತೀರ. ಸೊ ಈ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಲೈಫ್ನಲ್ಲಿ. ಅಂಡ್ ನಿಮ್ ಕಾಲೇಜ್ ಲೈಫ್ನಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ಮೆಂಟ್ ಅಂತ ಹೇಳ್ಕೊಡ್ತೀವಿ. ಸೊ ಅಕಾಡೆಮಿಕ್ಸ್ನಾಗಿರಲಿ, ಸ್ಪೋರ್ಟ್ಸ್ನಾಗಿರಲಿ, ಕಲ್ಚರಲ್ ಆಕ್ಟಿವಿಟೀಸ್ನಾಗಿರಲಿ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಕಾಂಪಿಟೇಷನ್ಸ್ನಲ್ಲಿ ಫೇಲಿಯರ್ ಇರುತ್ತೆ. ಬಟ್ ಈ ಫೇಲಿಯರ್ ಅನ್ನ ನೆಗೆಟಿವ್ ಆಗಿ ತಗೋಬಾರ್ದು. ವಿ ಶುಡ್ ಆಲ್ವೇಸ್ ಟ್ರೈ ಅಗೇನ್ ಅಂಡ್ ಅಗೇನ್. Here we have many examples in very popular. Our sports nale, boxing nale, kumar, hard work ಮಾಡಿದ್ರು, ಸೋತು, ಬಾಲಿಸೋದು, ಸೋತು, ಮನೆಗೆ ಆದ್ಮೇಲೆ ಕೂಡ ಪ್ರಸಕ್ತ ಬಂತು, ಮಕ್ಕಳಾದರು. ಆದ್ಮೇಲೆ she participated and won many medals. So ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು. ಒಂದೇ ಸರಿ ನಮ್ಮ ಗುರಿ ಮುಟ್ಟಿಲ್ಲ ತಕ್ಷಣ ನಾವು ಅದನ್ನು ಬಿಟ್ಬಿಡ್ಬೇಕು. So don't accept failure. You have to keep trying. Sudha Murthy is an example. ಯಾವುದೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇಂಜಿನಿಯರಿಂಗ್ ಕಾಲೇಜ್ ಹೋದಾಗ ಅವ್ರ ಕ್ಲಾಸ್ನಲ್ಲಿ ಔಟ್ ಆಫ್ 60 ಸ್ಟೂಡೆಂಟ್ಸ್ ವರ್ ದಿ ಓನ್ಲಿ ಫೀಮೇಲ್. ನಮ್ಮಲ್ಲಿ PG-ನಲ್ಲಿ 20 ಸ್ಟೂಡೆಂಟ್ಸ್ನಲ್ಲಿ 19 ಹುಡುಗಿಯರು ಮದುವೆ ಮೇಲಿದ್ದಾರೆ. ಅವ್ರ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಒಳ್ಳೆ ಕೆಲಸ ಮಾಡೋಕ್ಕೆ ನಾನು ಹೇಳಿ. ಸೊ ಸುಧಾ ಓನ್ಲಿ 60 ಬಾಯ್ಸ್ನಲ್ಲಿ ಓನ್ಲಿ ಗರ್ಲ್ ಸ್ಟೂಡೆಂಟ್. ಸೊ ಅವರು ಅದಕ್ಕೆ ಏನು ಬೆಲೆ ಹಚ್ಕೊಳ್ಳಿಲ್ಲ. ಅವ್ರಿಗೂ ಬಹಳ ಮಂದಿ ಅವರಿಗೆ ಕಮೆಂಟ್ ಮಾಡಿದ್ರು, ಬ್ರಾಂಚ್ ಚೇಂಜ್ ಮಾಡುವಾಗ ಅವ್ರ ಗುರಿ ಏನಿತ್ತು ಈ ಸಬ್ಜೆಕ್ಟ್ ಓದ್ಬೇಕು. ಅದಾದ್ಮೇಲೆ when she applied at the Tata Consultancy, ಅಲ್ಲಿ ಜಾಬ್ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ಓನ್ಲಿ ಫಾರ್ ಮೆನ್. ಇವ್ರು ಅನ್ಕೊಂಡು ಯಾಕೆ ಓನ್ಲಿ ಫಾರ್ ಮೆನ್, ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಟಾಟಾ ಅವ್ರ ಜೊತೆ ತಗೊಂಡು ಸರ್ ಹೆಂಗ್ ಬರ್ತೀವಿ ಕಮೆಂಟ್, ನಾವೇನು ಕಡಿಮೆ ಇಲ್ಲ, ಈಗ ನಾನು ತಗೊಳ್ಬೇಕು ನೋಡಿ ಏನಾಗ್ತದೆ. ಸೊ ನಮಗೆ ಇದು ಧೈರ್ಯ ಬರಬೇಕು. ಟು ವಾಯ್ಸ್ ಆರ್ ಒಪಿನಿಯನ್, ಟು ಫೈಟ್ ಅಗೇನ್ಸ್ಟ್ ಜಸ್ಟಿಸ್, ಫೈಟ್ ಫಾರ್ ಈಕ್ವಾಲಿಟಿ. ಇದೆಲ್ಲ ನೀವು ಹೆಚ್ಚು ವುಮೆನ್ಸ್ ಕಾಲೇಜ್ನಲ್ಲಿ ಇದನ್ನು ನೀವು ಕೊಡ್ಬೋದು. ಬಿಕಾಸ್ ನಿಮ್ಮಲ್ಲಿ ಫ್ರೀಡಮ್ ಇದೆ. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ಈ ತಮಿಳುನಾಡಿನಲ್ಲಿ ನಿಮಗೆ ಜಾಬ್ ಬೇಕಾದ್ರೆ ಎಲ್ಲರೂ ಒಂದೇ ದಾರಿ, ಒಂದೇ ದಾರಿ ಹೋದ್ರೆ ಒಂದೇ ಜಾಬ್ಗೆ ಎಲ್ಲರಿಗೂ ಸಿಗಲ್ಲ. ಸೊ ನಾವೇನ್ ಮಾಡ್ಬೇಕು, ನಾವು ಸ್ವಲ್ಪ ವಿಚಾರ ಬೇರೆ ಮಾಡ್ಬೇಕು, ಬೇರೆ ದಾರಿ ಹಿಡಿಬೇಕಾಗುತ್ತೆ. ಎಲ್ಲಿ ಹೆಚ್ಚು ಮಂದಿ ಆ ದಾರಿ ಹೋದ್ರೆ ನಮಗೆ ಸಕ್ಸಸ್. ಫಾರ್ ಎಕ್ಸಾಂಪಲ್ ತಮಿಳುನಾಡಿನಲ್ಲಿ 12 ವರ್ಷದ ಹುಡುಗಿ ವಂಶಿಕಾ, 12 ವರ್ಷದ ಹುಡುಗಿ ಸ್ಕೂಲಿಗೆ ಹೋಗ್ಬೋದು ಮನೆಯಿಂದ. ಹೋಗೋ ದಾರಿಯಲ್ಲಿ ನಿಮಗೆ ಇರ್ತದೆ. ಸೊ ದಾರಿಯಲ್ಲಿ ಇಸ್ತ್ರಿ ಮಾಡೋರು ಇರ್ತಾರೆ, ಇಸ್ತ್ರಿ ಮಾಡೋರು ಇರ್ತಾರೆ. ಯಾರೆಲ್ಲ ಬೇರೆ ಮಂದಿ ಎಲ್ಲ ಅವನಿಗೆ ಇಸ್ತ್ರಿ ಕೊಟ್ಟು ಇಸ್ತ್ರಿ ಮಾಡ್ಬೋದು. ನಿಮ್ಮಲ್ಲಿ ಆಗ್ತದೆ. ಬಟ್ ಅವಾಗ ಇಸ್ತ್ರಿ ಮಾಡೋರು ಇಡ್ಲಿ ಯೂಸ್ ಮಾಡ್ತಾರೆ. ಇಡ್ಲಿ ಯೂಸ್ ಮಾಡ್ಬೇಕಂದ್ರೆ ಎಷ್ಟು ಪೊಲ್ಯೂಷನ್, ಎಷ್ಟು ಕಡಿಮೆ ಬರುತ್ತೆ, ಇಷ್ಟು ವಿಚಾರ ಮಾಡೋದು. ನಾವು ಹೋಗಿ ಆಗಿದ್ದಾರೆ, ನೀವು ಹೋಗ್ತೀನಿ ಅಂದಿದ್ದಾರೆ, ಅದನ್ನ ನಾವು ವಿಚಾರ ಸ್ಟ್ರೈಕ್ ಆಗಲಿಲ್ಲ. ಸೊ ವಿ ಹ್ಯಾವ್ ಟು ರೀಸನ್ ಥಿಂಕ್ ಡಿಫರೆಂಟ್ಲಿ. ಯಾಕಂದ್ರೆ ಇದು ಇಷ್ಟು ಪೊಲ್ಯೂಷನ್ ಆಗುತ್ತೆ, ಏನಾದರೂ ಒಂದು ದಾರಿ ಹುಡುಕ್ಬೇಕು. ಒಂದು ಸ್ಕೂಲ್ ಹುಡುಗಿ ಡಿಗ್ರಿ ಲೆವೆಲ್ ಫಿಸಿಕ್ಸ್ ಅನ್ನ ಕಲ್ತ್ಬೇಕು. ಇದಕ್ಕೆ ನಿವಾರಣೆ ಮಾಡಬೇಕು. And finally, she discovered a solar ironing machine. So solar ಇಂದ our iron box ಗೆ ಎಲೆಕ್ಟ್ರಿಸಿಟಿ ಬಂದು ಅವರು ಇಸ್ತ್ರಿ ಮಾಡ್ಬೋದು. ಚೀಪರ್ ಇತ್ತು,
ಪೊಲ್ಯೂಷನ್ ಕಡಿಮೆ ಇತ್ತು. ಸೊ ಯುನೆಸ್ಕೋ ಕಡೆಯಿಂದ ಅವರಿಗೆ ಗವರ್ನನ್ಸ್. ಸೊ ಯಾಕೆ? ಯಾಕಂದ್ರೆ ಅವರು ವಿಚಾರ ಬೇರೆ. ನ್ಯೂಟನ್ ಆಲ್ಸೋ ನ್ಯೂಟನ್ ಏನ್ ಮಾಡಿದ್ರು? ಒಂದು ಆಪಲ್ ಕೆಳಗಿದ ತಕ್ಷಣ ವಿಚಾರ ಮಾಡ್ತಾರೆ. ಯಾಕೆ? ನಾವು ನೋಡಿದ್ವಿ ಎಷ್ಟೋ ನೀವು ಕೆಳಗಿದ್ದ ಮಾತ್ರ ನಾವು ಆ ಕಡೆ ವಿಚಾರ ಮಾಡಕ್ಕೆ ಹೋಗಿಲ್ಲ. ಸೊ ನಾವು ವಿಚಾರ ಮಾಡೋ ಶಕ್ತಿ ಕಲಿಬೇಕು. You should learn to reason. You should learn to think and think differently. So ನೀವು ಬೇರೆ ತರ ವಿಚಾರ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ. So you always have to keep trying. Failure and ತಕ್ಷಣ ಈಗ ಇದೆಲ್ಲ ಸಕ್ಸಸ್ ಆಗ್ತೀನೋ ಏನೋ ಮೊದಲೇ ನೀವು ನೆಗೆಟಿವ್ ಆಗಿ ತಿಳ್ಕೊಬೇಡಿ. You be positive. Yes, I will do it. I can do it. ಸೊ ಯಾವಾಗ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮಲ್ಲೇ ನೀವು ಕುತ್ಕೊಳ್ತೀವಿ ಅವಾಗೇ ನಿಮಗೆ ಸಕ್ಸಸ್ ಇದೆ. ಸೊ ಈಗ there was a king, Robert Bruce was a very popular king of Scotland. ಎಷ್ಟು ಪವರ್ಫುಲ್ ಇದ್ರು, ಯಾವುದೇ ಯುದ್ಧಕ್ಕೆ ಹೋಗಿ ಅವ್ರು ಗೆದ್ದಿದ್ರು. ಅವ್ರ ಆರ್ಮಿ ಬಹಳ ಪವರ್ಫುಲ್ ಇತ್ತು, ಬಹಳ ಸ್ಟ್ರಾಂಗ್. ಬಟ್ ಒಂದ್ಸರಿ ಏನಾಯ್ತು, ಈಗ ಇಂಗ್ಲೆಂಡ್ ವಿರುದ್ಧ ಯುದ್ಧ ಆದಾಗ ಸೊ ಎಲ್ಲ ಪವರ್ಫುಲ್ ಇದ್ರು, ಎಲ್ಲ ಎಫರ್ಟ್ಸ್ ಇತ್ತು. ಅದಾದ್ಮೇಲೆ ಎಲ್ಲ ಬ್ಯಾಟಲ್ಸ್ ಬೇರೆ ಅವ್ರಿಗೆ ಏನಾಯ್ತು, ಏನಪ್ಪ ಆಯ್ತು ಅಂತ ಹೇಳಿ ಅವರು ರಾಜ್ಯ ಬಿಟ್ಟು ಫಾರೆಸ್ಟ್ ನಲ್ಲಿ ಫೈಟ್ ಮಾಡ್ತಾರೆ. ಹಳೆ ಯಾರು ಸಿಕ್ಕಾಡು ಎಲ್ಲ ಸ್ಪೈಡರ್. ಸೊ ಆ ಸ್ಪೈಡರ್ ಏನ್ ಮಾಡ್ತದೆ, ಮನೆ ಹೂವು ಕಟ್ತದೆ, ಮನೆ ಕಟ್ತದೆ. ಅದು ಈ ಗೋಡೆಯಿಂದ ಆ ಗೋಡೆಗೆ ಹೂವು ಕಟ್ಟಕ್ಕೆ ಹೋಗುತ್ತೆ, ಅದು ದಾರಿ ಹಿಡಿಯುತ್ತೆ. ಅದು ಪ್ರತಿ ಸರಿ ಮಾಡಿದ್ರೆ ಇದು ಕಟ್ಟಾಗ್ತದೆ. ಪ್ರತಿ ಸರಿ ಕಟ್ಟಾದನ್ನು ಮತ್ತೆ ಫ್ಲೈ ಮಾಡ್ತದೆ, ಮತ್ತೆ ಫ್ಲೈ ಮಾಡ್ತದೆ, ಮತ್ತೆ ಫ್ಲೈ ಮಾಡ್ತದೆ. ಆಮೇಲೆ ಅದಕ್ಕೆ ಹೂವು ಕಟ್ಟ ಎಲ್ಲ ಇದೊಂದು ಹೂವು ಕಟ್ಟ ಶಕ್ತಿ. ಸೊ ನನಗೆ ಆಗಲ್ಲ ಹೇಳಿ ಬಿಡಲಿಲ್ಲ. ಆ ಸ್ಪೈಡರ್ ಇಂದ, ಒಂದು ಸಣ್ಣ ಸ್ಪೈಡರ್ ಇಂದ ಅಂತ ದೊಡ್ಡ ರಾಜ ಪಾಠ. ಸೊ ಇಫ್ ದ ಸ್ಪೈಡರ್ ಕ್ಯಾನ್ ಫ್ಲೈ ಸೋ ಮಚ್, ಸೊ ನಾನು ಹಿಂಗೆ ಅಂಜಿ ನಾ ಕೂತ್ರೆ ನಡೆಯಲ್ಲ. ಐ ಮಸ್ಟ್ ಫ್ಲೈ ಅಗೇನ್, ಐ ಮಸ್ಟ್ ಬಿಲ್ಡ್ ಮೈ ಆರ್ಮಿ ಅಗೇನ್ ಅಂತ ಹೇಳಿ ಇದು ಮಾಡ್ತಾರೆ. Once again, he became a powerful king and won many battles. So the motto is try, 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 try again. You will definitely achieve success. Secondly, ಪ್ರತಿಯೊಂದು ಟ್ರಯಲ್ನಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ರತಿಯೊಂದು ಟ್ರಯಲ್ನಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಲ್ಲಿ ತಪ್ಪಿದೆ ಅಂತ ಗೊತ್ತಿಲ್ಲ. So after many trials, we become perfect. So that is my advice to all of you. So you have to improve your ಬರೀ ಅಕಾಡೆಮಿಕ್ಸ್ ಬೇಕಾಗಿಲ್ಲ. ಈಗಿನ ಕಾಲದಲ್ಲಿ ಜಾಬ್ನಲ್ಲಿ ಸ್ಕಿಲ್ಸ್ ಬೇಕಾಗುತ್ತೆ. ಸಾಫ್ಟ್ ಸ್ಕಿಲ್ಸ್ ಬೇಕು, ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕು. ಯಾವ ಸ್ಕಿಲ್ ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಆ ಸ್ಕಿಲ್ ಅನ್ನ ಐಡೆಂಟಿಫೈ ಮಾಡಿ ಅದನ್ನೇ ನೀವು ಟೀಮ್ ಅಂತ ಇಟ್ಕೊಂಡು ಅದನ್ನೇ ನೀವು ಗುರಿ ಅಂತ ಇಟ್ಕೊಂಡು ಅಂದ್ರೆ ಡೆಫಿನೆಟ್ಲಿ ಸಕ್ಸಸ್. So what are the time for I wish all of you very best in all your endeavors, and finally students, wish you good luck, good results, and all of you settle well in good jobs. Thank you. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮನೀಶ್ ಕುಮಾರ್ ಅವರಿಗೆ ನನ್ನ ಕಡೆಯಿಂದ ನಮಸ್ಕಾರ, ಹಾಗೂ ಎಲ್ಲ ಶಿಕ್ಷಕರಿಗೆ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೆ ಮಧ್ಯಾಹ್ನದ ನಮಸ್ಕಾರಗಳು. ಹಾಗೆ
ಸೊ ಥ್ಯಾಂಕ್ ಯು ಭಾಗ್ಯಶ್ರೀ. ಎಲ್ಲರನ್ನು ಅನಿಸಿಕೆ ಇವಾಗ ಪ್ರೀತಿ ಕೊಡಬಾರದು ವಿಷಯ. Good afternoon, respected principal, faculty, and my fellow friends. And a special good afternoon to my school students. Good afternoon. I need more voice from juniors. A very good afternoon, my sweet juniors. Good afternoon. So, honestly, it still feels unreal. Tell that from college to university we lost faith or our status is there. College life assignments is other, attendance का tension, exam से ज़्यादा ये notes पे थे वाली दोस्ती और सच बोलूं पढ़ाई का और पढ़ाई बहुत सीखा. Somewhere between bunk classes, last bench talks and canteen friends, we found people to become family. As the line goes, यारों दोस्ती बड़ी है हंसी. मेरा तो क्या भी बोलो ये जिंदगी है. तो my friends, हम लोगों ने हर कोने में को मेमोरेबल बना दिया. और teachers, thank you for guiding us and tolerating us because let's be honest, we are not easy. And now the hardest part will come. The real बोलना इजी है पर लाइफ सबको अलग डायरेक्शन में ले जाती है. Still I know wherever we look back, we smile and say, यार क्या करेगा. We become here as a stranger और आप जा रहे हैं यादों का एक पूरा कलेक्शन. This is not a game, but it makes sure जिंदगी एक सफर है सुहाना, यहाँ कर क्या हो किसने जाना. But let's be honest, especially during exam, it was not सुहाना. Before I get too emotional, अभी ना जाओ Sachin sir. He is special, actually I want special thank you to him because he supported a lot me. In this subject, actually जब इतना अच्छा से पढ़ाते हैं ताकि तो दिमाग में जब बैठ जाए ना आपको बुक छीनने की जरूरत नहीं है. She used to inform me. I used to go and participate. Participate matters. Sometimes I used to lose, but when I used to say ma'am, I will do it. Was because it never competition. Thank you so much, ma'am. I love you so much. I'm not a principal. And coming to principal sir, as Chikama, I'm very proud to say that I am so lucky to have a sir वो हमेशा बच्चों का ऐसे कहते हैं ये बच्चों की तरह कि बाल मानी माड़मानी हमाड़मानी हमाड़ा एक सुनने को तासी नहीं है तो कुछ ना कुछ अच्छे से कुछ बात होगा क्या करना है थोड़ी बिजनेस है कभी तो मनोहर है सर सच्ची में कुछ प्रीमियर ओपन नहीं आई थी कि एक्टर करने के बारे में उनको देखने से हम देख आटो की को बात आ जाती सच्ची मनोहर सर ने मुझे बहुत सपोर्ट किया. ऐसे पाटिल सर, श्रीकांत पाटिल सर, वो सर हमको पढ़ाया भी कोई सब्जेक्ट में बट पढ़ाने से ज़्यादा बाहर के जब भी वो लेक्चर देते थे हमें या कुछ भी फंक्शन होता था उनका स्पीच होता था वो स्पीच बहुत काफ़ी ज़्यादा मोटिवेटेड करता था. मैंने बहुत ऑब्जर्व किया वो जब भी स्पीच देते थे नहीं वो बहुत ज़्यादा ऑब्जर्व करते थे उनके दो भी बार मैंने नोट करके रखा पर जिंदगी में शायद उस बातों में मतलब लेते चलिए ना मुझे सब सर अभी तो आप निश्चय सर हमारा हेडशॉट इसी वो तो यही ऐसे हेडशॉट ही है तो बोला जाता जरूरत ही नहीं है वो तो हमेशा ही हमें इनकम टैक्स अकाउंटेंट सब टैक्स है ना बट बहुत अच्छे से समझाते हैं सर बहुत अच्छे से क्योंकि ऐसे तो मैथ्स बहुत इजी है सबसे
मतलब उसको किस तरीके से आइडिया से समझाते हैं ना ताकि वो दिमाग में बैठ जाए, रटना नहीं, वो नहीं कर सकते। थैंक यू सो मच मिसेस सर। कमिंग टू रवि विनायक सर, स्पोर्ट्स हर घर में नाम है, हर घर में नाम है, घर में नाम है। ये आपने रवि विनायक सर और एडी सर का एडी सर शायद इस so easy, but you know, वो ऐसे सिखाते हैं ना, वो सीखो और आपको so ये सब very coming to our handle sir, से लोगों में स्टाफ है very important, मतलब इस तरीके से ट्रीट करते हैं तो भी अच्छे से बात करते हैं। जब भी हम ऑफिस में जाते हैं और मैं लग आए हैं तो बाद में अनुभव की बात नहीं करते हैं क्या तब वो नहीं सर वो रूटीन सब सारे बच्चे बताते हैं अब बहुत सो रहे हैं आगे तक होगा कुछ फैमिलीज मुझे पता चला बहुत टेंशन में आई होप सर आप पर पता चला है कि योर सर्विस स्मार्ट एंड आई होप यू विल वेल सून। थैंक यू सो मच सर फॉर एंड कमिंग टू आवर Kumakan sir and Yasumitra sir, सर ये दो एक ऐसे फिगर से बताते हैं ना, ये सब को साथ लेके चलते हैं सबको, हर मुश्किल भी आसान बना देते हैं और है यशुमित्रा सर और कुमाकांत सर। एंड कमिंग टू आवर राजेश्वरी पाटिल मैम एंड मालिका मैम तो मैंने बहुत सुना है उनके बारे में, वो बहुत ही सुंदर है, सुनने से ज्यादा और वो डांस भी करते हैं। तो आज मैंने उनसे कुछ मैसेज करके आया है, मैं वो हो जाएगा ना सब कमिंग टू राजेश्वरी मैम होता है ऐसे ना, उनके कचरा बहुत टाइट करते हैं कचरा कचरे में मेरी जान ऐसे और पिछला वाला जो लगाते हैं ना बहुत अच्छा है और बहुत अच्छा मुझे हमेशा बेटा ने कभी बात हमेशा बैठे की बात कभी तो क्लास तो मैं बैठे हैं आई डोंट नो देयर मीन्स और यहाँ की काफी सारी और मैथ क्लास में बैठे हैं उनको भी धीरे थैंक यू सो मच। And coming to our auntie, कहाँ पे है हमारी auntie? auntie और auntie बहुत स्टाइलिश auntie है यार, बहुत अच्छी भी है, सुंदर भी है, संस्कारी है और सभी को हम इतना अच्छा देखभाल करते हैं ना auntie बहुत अच्छी स्टाइलिश auntie। Thank you auntie for your love. Coming to our साधारण टीचर साधारण और विषय करना वो इस बात होती रहती है, बहुत ही लगती है दोनों में विषय करना की है और सबसे ज्यादा मैं कनेक्ट हुई सागर भैया के साथ। सागर भैया ऐसे है ना कि असली भाई वो सागर भैया जैसा बहुत जब भी हम बोलते हैं कि शुरू करना है सच्ची and I'm going to love you so much. I'm going to miss you both. Thank you so much. इतना सेवा किया मैं अपना नाम thank you so much. I hope मेरा स्पीच कुछ लंबा था पर बोलना भी जरूरी था। ये साल का स्पीच इतना जल्दी से खत्म नहीं होने वाला। Thank you so much each and everyone. I'm learning a lot from this college. Thank you so much for this college. सबको मेरे साथ धन्यवाद। Thank you everyone. I love you all. ಸಮಯ ಹೋಗುತ್ತೆ, ನಾವು ಅದಕ್ಕೆ ಅನುವಿಧ ಹೇಳಲೇಬೇಕಾಗ್ತದೆ। ಸುತ್ತಾಗಿ ಬಹಳ ಎಲ್ಲರನ್ನೂ ಓಡಗಳಿಂದ ಬಹಳ ಸುಂದರವಾದ ಓಡಗಳಿಂದ ಹೊಗಳಿದಂತಹ ಪ್ರೀತಿ ಅಂತಿಮ ವರ್ಷದ ವಿದ್ಯಾರ್ಥಿ ಇವಾಗ ನಾನು ಚೈತನ್ಯ BSc ಅಂತಿಮ ವರ್ಷದ ವಿದ್ಯಾರ್ಥಿ ಒಂದು ಅನಿಸಿಕೆ ಹೇಳಬೇಕು। ಅನಿಸಿಕೆಗಳು ಎಲ್ಲಾನು
ಹೊಗಳೋಣ. ಯಾರ ಏನ್ ಗೊತ್ತಿಲ್ಲ, ಕೆಲವೊಂದಷ್ಟೇ ಹೇಳಿ. ಸೊ ಹೀಗಾಗಿ ಲಾಸ್ಟಿಗೆ ಬೈದು ಪರವಾಗಿಲ್ಲ, ನೀವು ತಪ್ಪು ಮಾಡಿದಿಲ್ಲ ಸರ್, ನಾನು ಅದಕ್ಕೆ ಪರವಾಗಿಲ್ಲ, ಆದ್ರೆ ಸಮಯ ಮಾತ್ರ ಮೀಟಿಂಗ್ 3 ನಿಮಿಷದಲ್ಲಿ ಮಾತ್ರ ಮುಗಿಸ್ಬೇಕು. ಸೊ Thank you for really wonderful ಅನಿಸಿಕೆ. It's not easy to finish in 5 minutes or 3 years study. ಈ ಎಲ್ಲ ಫ್ಯಾಕಲ್ಟೀಸ್ ಎಲ್ಲ ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕಾ ಏನು ಕೇಳೋಣ ಅಂತ. ಥ್ಯಾಂಕ್ ಯು ಒಂದು ಸಣ್ಣ ವರ್ಡ್ ಆಯ್ತು ಎಲ್ಲ ಫ್ಯಾಕಲ್ಟಿಗೂ, ಅವ್ರು ಮಾಡಿದ ಹೆಲ್ಪಿಗೆ, ಅವ್ರು ಕೊಟ್ಟಿದ್ದ ಸಪೋರ್ಟ್ಸಿಗೆ. ಆಮೇಲೆ ಈ ನಮ್ಮ ಫ್ಯಾಕಲ್ಟಿ ಬಿಟ್ಟು ನಮ್ಮ ಫ್ರೆಂಡ್ಸ್ ಕಡೆ ಹೋಗ್ಬೇಕಂತಂದ್ರೆ ಈಗೆಲ್ಲ ಸರಿ ಕ್ಲೋಸ್ ಆಗ್ಲತ್ತಿದ್ದೆವು, ಬಟ್ ಲಾಸ್ಟ್ ಟೈಮ್ ಇತ್ತಂತೂ ಈಗ ಬಿಟ್ಟು ಹೋಗ್ಲೇಬೇಕು ಅನ್ನೋದು. ಅದು ಅದಲ್ಲ फ्रेंड्स बिछड़ते नहीं, वो बस दूर हो जाते हैं. और ये ग्रेजुएशन मुकना ಎಲ್ಲ ರೆಕಮೆಂಡ್ करो, बट ಯಾವುದೋ ಒಂದು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಬಂದು ಮತ್ತೆ ಮಧ್ಯದಾರ ಮೀಟ್ ಆಗ್ತೇವು ಅಂತ ಹೋಗಲ್ಲ. ಇವತ್ತು ಗ್ರಾಜುಯೇಷನ್ ಅಂತ ಇದೆಯಲ್ಲ ಫೇರ್ವೆಲ್ ಮಾಡಿಸ್ತಾರ, ಇದು ಒಂದು ಫೇರ್ವೆಲ್ ಪಾರ್ಟಿ ಅಂತಲ್ಲ, ನಮ್ದು ಲೈಫ್ ಟೈಮ್ ಮೆಮೊರೇಬಲ್ ಇಟ್ಟಿರೋದು. ಹೆಂಗಾಗಿದ್ದೆವು ಹೆಂಗಿಲ್ಲ, ಆಮೇಲೆ ನಮ್ಮ ಜೂನಿಯರ್ಸ್ಗಳಿಗೆ ಹಿಂಗಿದ್ದೆವು, ಮುಂದೆ ಹೋಗ್ಬೇಕು ನೆನ್ಪು ಹೋಗಲ್ಲ. ಇಲ್ಲ ಆಯ್ತಪ್ಪ ಫಂಕ್ಷನ್ ಬಂದಿದ್ದು ಇದಕ್ಕೆ ಬಿಟ್ಟು ಹೋಗಲಾಗ್ತೇವು ಅಂತಲ್ಲ, ಇದು ಲೈಫ್ ಟೈಮ್ ಎಲ್ಲರಿಗೂ ನೆನಪಿರ್ಬೋದು. ಲಾಸ್ಟಿಗೆ ಹೇಳ್ಬೇಕು ಏನಂತಂದಿಲ್ಲ, ಈ ನಮ್ದು ನಮ್ಮ ಡಿಪಾರ್ಟ್ಮೆಂಟಿಗೆ ಬರಲಿ, ನಮ್ಮ ಡಿಪಾರ್ಟ್ಮೆಂಟಿಗೆ ಲಾಸ್ಟ್ ಬಂದಿಂದ ಗೆಸ್ಟ್ ಲೆಕ್ಚರ್ಸ್ ಇದ್ದಿಲ್ಲ, ಬಟ್ ನಮ್ಮ ಹೆಚ್ಡಿ ಮ್ಯಾಮ್ ಅವ್ರು ನಾವು ಬಿಡಲಿದ್ದೀವಿ ಅಂದ್ರೆ ಬಿಟ್ಕೊಟ್ಟಿಲ್ಲ. ಆಮೇಲೆ ಬೇರೆ ಲೆಕ್ಚರ್ಸ್ಗೆ ಹೇಗೆ ನಾವು ಇವ್ರಿ ಈ ಸೈನ್ಸ್ ಬ್ಯೂಟಿ ಕಾಮರ್ಸ್ ಮ್ಯಾಮ್ ಮಾಡಿಲ್ಲ, ಎಲ್ಲ ಕಡೆ ಸೇಮ್ ಹೋಗ್ತಾರೆ. Please carry and please say thank you. 3 ವರ್ಷದ ಅನುಭವ 3 ನಿಮಿಷ ಮುಗಿಸ್ಬೇಕಾಗುತ್ತೆ ವಾಪಸ್. ಆದರೂ ಸಹ ಅದನ್ನ ಬಹಳ now I call upon Sania, the final year, to express our views. Friends, today I am going to give a few words about our college. ये घर है इनकी रोशनी से सजा हुआ, ये घर है इनकी रोशनी से सजा हुआ, ये हमारा कॉलेज है, हमारा फख्र बना हुआ. मैं आज अपने कॉलेज के बारे में थोड़े बातें बताना चाहती हूँ. जब हम फर्स्ट कॉलेज को एडमिशन करने के लिए आए तो हमने यहाँ का इन्वायरमेंट देखा. यहाँ खाली बच्चियाँ हैं, फिर गवर्नमेंट कॉलेज है, कैसा रहता कि क्या नहीं बोलते हैं. हमारे डैडी को बोली कि मैं नहीं पढ़ती, ये गवर्नमेंट कॉलेज है, तो डैडी ने कहा अगर पढ़ने वाली बच्चियों को गवर्नमेंट डालो प्राइवेट डालो करके भी निकलते. फिर हमने यहाँ पे कॉलेज लगाया. बस सब कुछ ज्यादा अच्छा नहीं गया, सेकेंड सेम ऐसे ही चला गया, और जब थर्ड सेम में आए तो हमारा यहाँ पे दिल लगा, और 4th 5th सेम में तो बहुत ही अच्छा लगा. जब बहुत ही अच्छा लगने लगा तो हमें अब निकलने की बारी आ गई है. यहाँ पे सभी लेक्चर्स अच्छे हैं. जब फर्स्ट सेम में आए तो ऐसा लगा कि यहाँ पे क्लास ही नहीं होते, क्या बनाते कि क्या नहीं खोले थे. लेकिन यहाँ पे जब आए तो पता चला कि यहाँ के लेक्चर प्राइवेट कॉलेज से भी अच्छे हैं. मेरा फेवरेट लेक्चर जो नीचा सर करते हैं वो बहुत ही अच्छा. जब सुमित्रा सर कुछ भी हम रॉन्ग आंसर बोले तो वेरी गुड कह के हमें हिम्मत देते थे. चाहे गलत बोलो और सही बोलो, तो गलत बोले क्योंकि ऐसा नहीं बोलते थे, वेरी गुड कहते थे.
उमाकांत सर, जब उमाकांत सर हमारी क्लास में आते तो ऐसा लगता था कि कितनी और क्लास चलेगी। जब सर आते तो पता ही नहीं चलता था कि क्लास कब खत्म हो गई। सर जब हम कुछ भी नए कपड़े पहन लेके वो आते तो सर हमें बहुत ही अच्छे लग रहे बोल के हमें हिम्मत देते थे। और प्रिंसिपल सर हमारे कॉलेज में 3 दिन उससे पहले एक स्पेशल सीरीज थी, वहाँ के एक मोटिवेशन स्पीकर डॉक्टर लक्की सर आए थे। हमें दूसरों को ये दूसरे सर की जरूरत ही नहीं मोटिवेशन लेने के लिए। यहाँ कितने मोटिवेशन स्पीकर्स बैठे हुए हैं। इसी के साथ मैं सभी लेक्चरर्स का शुक्रिया अदा करना चाहती हूँ जो हमारे पागलपंती को झेलने के लिए और हम छोटे बच्चों की तरह बिहेवियर करते हैं वो भी हमें माफ करने के लिए। और हमसे जो भी गलती हो गए तो सारे लेक्चरर्स हमें माफ कीजिए। और थैंक यू फॉर ऑल। मैं इतना कहते हुए अपनी शॉर्ट स्पीच खत्म करना चाहती हूँ। प्लीज शेयर डेडिकेट टू आवर कॉलेज। कलम था हाथ में लिखना सिखाया आपने, कलम था हाथ में लिखना सिखाया आपने, मंजिल की सामने में रास्ता दिखाया आपने, मंजिल की सामने में रास्ता दिखाया आपने। हम तो बस थे पुतले, आपने हिम्मत देकर इंसान बनाया। Thank you for giving this wonderful opportunity. Thank you everyone and all. Thank you Jai Hind. आपको माफ कर दी, आप सब गलती को माफ हुआ। ಈ ಪ್ರೋಗ್ರಾಮ್ ನಡೆಯಲು ಮಾಫ್ ಮಾಡಿ ಸೊ ಕೆಲವೊಂದು ಕ್ಲಾಸ್ 2 ಕ್ಲಾಸ್ 3 ಕ್ಲಾಸ್ ಇಂಟರ್ನೆಟ್ ಬರೋದ್ರಿಗೆ ಅವರಿಗೂ ಮಾಫ್ ಸೊ ಮೊದಲು ನಾವು ಏನು ಕೇಳ್ಕೊಂಡಾಗ ಸರ್ ನೆಕ್ಸ್ಟ್ ಜಾಗೃತ ಇಲ್ಲಿ ಬಂದು 5 ನಿಮಿಷಕ್ಕಿಂತ ಹೆಚ್ಚಿಗೆ ಮಾತಾಡ್ತಾರೆ ಸೊ ಅದಕ್ಕೆ ಇಲ್ಲಿ ಬಂದಾಯ್ತು ಅದಕ್ಕೆ ತಾನೇ ಬಿಟ್ಟಿಲ್ಲ ಅದಕ್ಕೆ ಉತ್ತರ ಹಾಕುತ್ತಾರೆ ಸೊ ಧನ್ಯವಾದಗಳು ನಾವು ನಾನಿವಾಗ ಭಾಗ್ಯಶ್ರೀ ಬಿಕಾಂ ಫೈನಲ್ ಇಯರ್ ವಿದ್ಯಾರ್ಥಿ ಒಂದು ವರ್ಷ ಶಿಕ್ಷಕರಿಗೆ ಯಾಕಂದ್ರೆ ಮುಂದರ್ಸು ಆರು ಮುಗಿಯ ಭಾಷಣ ಕಡಿಮೆ ಮಾಡೋದು ಜಾಸ್ತಿ ಸೊ ಅದಕ್ಕೆ ಯಾರೋ ಬರ್ತಾರೆ ನೋಡಿದ್ರು ಅದು ಭಾಗಿಸಿ ಧನ್ಯವಾದಗಳು ಇದು ಸಂಖ್ಯೆ ಜಾಸ್ತಿ ಆಗಲಿ ಹೇಳೋದು ಸೊ ನಾನು ನಿಖಿತಾ PS ಕರೀತೀನಿ ಬೇಗ ಬರಬೇಕು ನಿಖಿತಾ PS
ಇವಾಗ ನೆಕ್ಸ್ಟ್ ಲಕ್ಷ್ಮಿ ರೆಡಿ ಇರಬೇಕು. ಲಕ್ಷ್ಮಿ ನಿಮ್ಮ ವರ್ಷದ ವಿದ್ಯಾರ್ಥಿನಿ BS ನಿಖಿತಾ ಬೇಗಂ. ಅವ್ರಿಗೂ ಕಮ್ಮಿ ಇಲ್ಲ, ನೀವು ಯಾಕೆ ಹೊಂದಿಲ್ಲ, ನೀವು ಯಾಕೆ ಮಾಡ್ಲತ್ತಿಲ್ಲ, ಯಾಕೆ ಇದು ಮಾಡ್ಲತ್ತೀರಿ, ಬರ್ರಿ BSc ದವ್ರು ನೋಡ್ರಿ, BCom ದವ್ರು ನೋಡ್ರಿ, ಅವ್ರೆಲ್ಲ ಹೇಳ್ಕೊತ ನಮ್ಗೆ ಮುಂದೆ ಫೈನಲ್ ಮುಗಿಸ್ತಿರು. ಖರೆ ನಾವು ಹಂಗೆ ಹೆಂಗಾನೆ ಮಾಡ್ಕೊತ ಬಂದೆವು. ಸರ್ ಆ್ಯಂಡ್ ಥ್ಯಾಂಕ್ಸ್. ನಮ್ಮ ಭಾಳ ಕ್ಲೋಸ್ ಅಂದ್ರೆ ಸಚಿನ್ ಸರ್, ವಿಜಯಲಕ್ಷ್ಮಿ ಮೇಡಮ್, ಮನೋಹರ್ ಸರ್, ಅದು ಪ್ರಿನ್ಸಿಪಲ್ ಸರ್ ಹೇಳಕ್ಕೆ ಬರೋದು ಬೈಕೋದ ನಮ್ಮ ಫ್ರೆಂಡ್ಸ್ ಆದರು. ಸಾಗರನ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಬಿ ಕಮ್ಮಿನೇ. ಯಾಕಂದ್ರೆ ರೀಸೆಂಟ್ ಆಗಿದೆ ಬಂದು ನಮ್ಮ ಬೆಸ್ಟ್ ಫ್ರೆಂಡೇ ಆದರು. ವಿಷಯನ ನಿಮಗೂ ಥ್ಯಾಂಕ್ಸ್. ಸಾರಿ ಅನ್ನೋದು ಇಷ್ಟಪಡ್ತಾರೆ. ಯಾಕಂದ್ರೆ ಭಾಳ ಬೈಕೊಂಡ್ರೆ ಹೇಳಿ ಸರ್ ಸಾರಿ. ಇನ್ನ ಮಾತಾಡ್ಬೇಕಂತ ಒಬ್ಬಳಿತ್ತು, ಯಾಕೋ ಮಾತೇ ಹೊಂದಿತ್ತು. ಸರ್ ನಂಗೆ ಎಲ್ಲ ಮೈ ಕೂತಾರೆ ವೇಟ್ ಮಾಡ್ದ, ಯಾಕೋ ಮಾತೇ ಹೊಂದಿಲ್ಲ. ಫ್ರೆಂಡ್ಸ್ ಹಾರಿಕಾ ಮೇಡಮ್ ಅವ್ರೆ, ಸಾರಿ ನನ್ನ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ನಿಮ್ಮ ಬಗ್ಗೆ ಹೇಳಿಲ್ಲ ಅಂತ ಹೇಳಿ ಎಷ್ಟು ಪಡ್ಕೊಳ್ಳತ್ತಲ್ಲ. ಭಾಗ್ಯಶ್ರೀ ಕಡೆ ನಾನು ನಿಮ್ಗೆ ಸಾರಿ ಕೇಳಿಸ್ತೀನಿ. ಇನ್ನು ಫ್ರೆಂಡ್ಸ್ ಬಗ್ಗೆ ನಾನು ಅಶು ಪ್ರಗತಿ ಕಾಲೇಜ್ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ. ನಾವಿಬ್ರು ನಾವು ಮುಗ್ಗರು ಮಾತು ಬಿಟ್ಟಿರ್ಲಿ. ಸಚಿನ್ ಸರ್ ಆಗಲಿ, ಮನೋಹರ್ ಸರ್ ಆಗಲಿ, ವಿಜಯಲಕ್ಷ್ಮಿ ಮೇಡಮ್ ಆಗಲಿ, ಯಾಕೆ ಬಂದಿಲ್ಲ, ಯಾಕೆ ಮಾತಾಡ್ಲತ್ತಿಲ್ಲ, ನೀವು ಯಾಕೆ ತಿನ್ನಾಗಿದ್ರಿ, ಎಲ್ಲ ನಮ್ಮ ಫ್ರೆಂಡ್ಶಿಪ್ ಬಗ್ಗೆನೂ ಹೇಳಕ್ಕೆ ಇಷ್ಟಪಡ್ತೆ. ಅಶು ಬಂದಿಲ್ಲ, ಅಶು ಐ ಮಿಸ್ ಯು ಅಂಡ್ ಐ ಲವ್ ಯು. ಯಾಕೋ ಭಾಳ ಆಯ್ತು ಅನ್ನಿಸ್ತು. ಥ್ಯಾಂಕ್ಸ್. और हमारे सीनियर दीदीज, सच बताऊं तो हम चाहते थे कि आपका फेयरवेल लेट हो जाए, क्योंकि आपके जाने के बाद हमको कौन बताएगा कि कौन से टीचर से बचना है और कौन सा असाइनमेंट इम्पोर्टेंट है। फर्स्ट ईयर में हम डरते थे आपसे, फर्स्ट ईयर में डरते थे हम आपसे, और अब रो रहे हैं क्योंकि आप सब जा रहे हो दूर हमसे, क्योंकि आप सब जा रहे हो दूर हमसे. This is your impact. Thank you for being the seniors we needed. Thank you for treating us like siblings, not juniors. Thank you for making college life easy. Picture अभी बाकी है, बस कॉलेज चेंज हो रहा है. Picture बस बाकी है, बस कॉलेज चेंज हो रहा है. Go shine and in the real world. हम हमेशा आपको cheer करेंगे. We all miss you, especially I will miss you, my favorite senior Preeti Didi. I miss you so much. Thank you, all of you. Thank you so much. ಧನ್ಯವಾದ ಅಂಬಿಕಾ BSc ಅವರಿಗೆ. ಬಹಳ ಮಿಸ್ ಮಾಡ್ತಾರೆ ಅನ್ಕೋತೀನಿ. ಓಕೆ, ಇವಾಗ ಅಂಬಿಕಾ ಅವರಿಗೆ ಧನ್ಯವಾದ. ನವ ಎಲ್ಲರಿಗೂ ಮಧ್ಯಾಹ್ನ ನಮಸ್ಕಾರಗಳು. ಶುಭ ಮುಂಜಾನೆ ಪ್ರಾರಂಭ ಮಾಡಿದ್ವಿ. ಇಲ್ಲಿ ತನಕ ಬಂದಾಗ ಮಧ್ಯಾಹ್ನ ಆಯಿತು. ಇನ್ನು ಸ್ವಲ್ಪ ಹೊತ್ತಿಗೆ ಸಾಯಂಕಾಲ ಕೂಡ ಆಗ್ತದೆ. ನೀವೆಲ್ಲ ಕಾರ್ಯಕ್ರಮಗಳು ಮುಗಿಯೋದ್ರೊಳಗೆ ಇವತ್ತು ನಮಗೆಲ್ಲ ತಿಳಿದಿರುವ ಹಾಗೆ ಗೊತ್ತಿರುವ ಹಾಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ, ಜೊತೆಗೆ ಮಹಾವಿದ್ಯಾಲಯದಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭವಾದಾಗ ಸ್ಥಾಪನೆ ಮಾಡಿರ್ತಕ್ಕಂತಹ ವಿವಿಧ ಘಟಕಗಳ ಸಮಾರೋಪ ಸಮಾರಂಭ ಕೂಡ ಹೌದು. ಆ ನಿಮಿತ್ತ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ವಿದ್ಯಾಲಯದಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿದಂತಹ ಸನ್ಮಾನ್ಯ ಪ್ರೊಫೆಸರ್ ಎಂ ಟಿ ದೇಶಪಾಂಡೆ ಸರ್ ಅವರೇ, ವೇದಿಕೆಯ ಮೇಲಿರತಕ್ಕಂತಹ ಮಹಾವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕ ಮಿತ್ರರೇ, ಎಲ್ಲ ಘಟಕಗಳ ಸಂಯೋಜಕರೇ, ಎಲ್ಲಕ್ಕಿಂತ ಮಿಗಿಲಾಗಿ
ಬೆಳಿಗ್ಗೆ ನಾವು 10 ಸುಮಾರಿಗೆ ನೋಡಿದಾಗ ಒಂದು 30-35 ಮಕ್ಕಳು ಮಾತ್ರ ಕಾಣಿಸ್ತಾ ಇದ್ರು. ನಂತರ ಥಿಯೇಟರ್ ಪೂರ್ತಿ ಜಾಮ್ ಪ್ಯಾಕ್ ಆಗಿದೆ. ಈಗ ಇನ್ನೂ ಬರ್ತಾ ಇದ್ದಾರೆ ಕೆಲವರು. ಉಮಾಕಾಂತ್ ಹೇಳಿದರು, ಮಹಾರಾಣಿ ತರ ಬರ್ತಾ ಇದ್ದಾರೆ. ಎಲ್ಲ ಸೆಮಿನಾರ್ ಮತ್ತು ವಿಶೇಷವಾಗಿ ಇಂದು ಬೀಳ್ಕೊಡುಗೆಗೆ ಪಾತ್ರರಾಗಿರ್ತಕ್ಕಂಥ ಎಲ್ಲ ಅಂತಿಮ ವರ್ಷದ ವಿದ್ಯಾರ್ಥಿನಿಯರೇ, ಪತ್ರಕರ್ತ ಮಿತ್ರರೇ, ಬೋಧಕೇತರರೇ, ಭವಿಷ್ಯ ಇದು ಮಹಾವಿದ್ಯಾಲಯದ 9ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಮುಗಿದು 10ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಇದು. ಯಾಕೆ ಅಂತಂದ್ರೆ 2017ರಲ್ಲಿ ಮೊದಲನೇ ಬ್ಯಾಚ್ ಹೊರಗೋಗಿತ್ತು. ನಾವು ಚಿತ್ರಕಾಲದಲ್ಲಿ PUC ಕಾಲೇಜಿನ ಆವರಣದಲ್ಲಿ ಇದ್ದೀವಿ, 4 ರೂಮ್ಗಳಲ್ಲಿ. ಅವಾಗ ಮೊದಲನೇ ಬ್ಯಾಚ್ ಹೋಗಿತ್ತು. ನಾವು ಅವಾಗಲೇ ಈ ಕಾಲೇಜಿಗೆ ಬಂದಿದ್ವಿ. ಅದು ಚೊಚ್ಚಲ ಬ್ಯಾಚ್ ಅಂತ. ಅವತ್ತು ಉಮಾಕಾಂತ್ ಸರ್ ಅವರು ಆಂಕರಿಂಗ್ ಮಾಡ್ತಾ ಇದ್ದಾರೆ, ಅವತ್ತು ನಾನು ಆಂಕರಿಂಗ್ ಮಾಡ್ತಾ ಇದ್ದೆ 10 ವರ್ಷದ ಹಿಂದೆ. ಅದಕ್ಕಾಗಿ ನಾನು ಇದು 10th ಬ್ಯಾಚ್ ಏನು ಹೊರಗೆ ಹೋಗ್ತಾ ಇದೆ ಅಂದ್ರೆ ಕಾಲೇಜು ಶೈಶವಾವಸ್ಥೆಯಿಂದ ಚೂರು ಚೂರು ತಾಪುಗಾಗ್ತಾ ಪ್ರೌಢಾವಸ್ಥೆ ಕಡೆ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ನಮ್ಮೆಲ್ಲರಿಗೂ ನೆನಪಿಗೆ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾಲೇಜು ಅವತ್ತು ಪ್ರಾರಂಭವಾದಾಗ ಕೇವಲ 100 ವಿದ್ಯಾರ್ಥಿನಿಯರಿಂದ ಪ್ರಾರಂಭವಾಗಿರತಕ್ಕಂಥ ಕಾಲೇಜು ನಂತರದ ದಿನಗಳಲ್ಲಿ ಕಾಲೇಜು 200, 300, 400, 500, 600, 700ರ ವರೆಗಿನ ಒಂದು ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ತಲುಪಿತ್ತು. ಈ ಕಳೆದ 1-2 ವರ್ಷಗಳಿಂದ ಕಾಲೇಜಿನ ಕಟ್ಟಡ ಬೀಳಿಸ್ತಾರೆ, ಅದು ಗೋಡಂಬಳ್ಳಿ ಹೋಗ್ತದೆ, ನೌಬಾದ್ ಹೋಗ್ತದೆ ಅಂತ ಊಹಾಪೋಹಗಳೆಂದು ಬಿಟ್ಟು ವಿದ್ಯಾರ್ಥಿನಿಯರು ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲಿಕ್ಕೆ ಹಿಂದೆಂದು ಹಾಕಿರುವ ಒಂದು ಕಾರಣದಿಂದಾಗಿ ಸುಮಾರು 550ರ ಆಸುಪಾಸಿನಲ್ಲಿ ಇವತ್ತಿದ್ದೇವೆ. ವಿದ್ಯಾರ್ಥಿನಿಯರೇ, ಇವತ್ತು ನಿಮಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಒಂದು 5 ನಿಮಿಷ ಶಾಂತಿ ಕೂಡ 5 ನಿಮಿಷ ಇಲ್ಲಾಂದ್ರೆ ಒಂದು ತಾಸು ಮಾತ್ರ ನಿಮಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅದರಲ್ಲೂ ನಿಮಗೆ ಜ್ಞಾನ ತಿಳಿದು ಬುದ್ಧಿ ತಿಳಿದ ಮೇಲೆ ಹೊರಗೋಗ್ತಕ್ಕಂಥ ಅಥವಾ ವಿದ್ಯಾಸಂಸ್ಥೆಯಿಂದ ಹೊರಗೋಗ್ತಕ್ಕಂತಹ ಒಂದು ವಿಶೇಷ ಹಬ್ಬ ಅಥವಾ ವಿಶೇಷ ದಿನ ಇದಾಗಿದೆ. ಈ ಕಾರ್ಯಕ್ರಮ ಏನು ಸಾರುತ್ತದೆ, ಏನು ಹೇಳ್ತದೆ ಅಂತಂದ್ರೆ ನಮ್ಮೆಲ್ಲ ಜೀವನದಲ್ಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ವೇದಿಕೆ, ನಿಮ್ಮ ಬಳಿ ಇರತಕ್ಕಂತಹ ಒಂದು ಸಾಮರ್ಥ್ಯ, ಕೌಶಲ್ಯ, ಶಕ್ತಿ ಏನಿದೆ ಅದನ್ನು ಹೊರಗೆ ಹಾಕಲಿಕ್ಕೆ ರೂಪಿಸಿದಂತಹ ವೇದಿಕೆ ಇದು. ಆ ವೇದಿಕೆಗೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದಾರೆ, ಅಣಿ ಆಗ್ತಾ ಇದ್ದೀರಿ. ಈ ವೇದಿಕೆ ಮುಖಾಂತರ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ತಮ್ಮೆಲ್ಲರಿಗೂ ಅಂತಂದ್ರೆ, ವಿದ್ಯಾರ್ಥಿ ಜೀವನ ಒಂದು ಘಟ್ಟದಲ್ಲಿ ನೀವು ಪಾಸ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಭವಿಷ್ಯ ತುಂಬಾ ಉಜ್ವಲವಾಗಿ ನಾವು ಮಾಡ್ಕೋಬೇಕು ಅಂತಂದಾಗ ನಮ್ಮ ಹತ್ರ ನಾವು ಶಿಸ್ತುಬದ್ಧತೆಯನ್ನು ನಾವು ಕಲ್ತ್ಕೊಳ್ಬೇಕು. ದೇಶಪಾಂಡೆ ಸರ್ ಮಾತನಾಡಕ್ಕೆ ಹೇಳ್ತಾ ಇದ್ರು, ದತ್ತ ಮೇಡಮ್ ಹೇಳ್ತಾ ಇದ್ರು, ಏನು ಅಂತಂದ್ರೆ ನಾವು ಡಿಸಿಪ್ಲಿನ್ ಇಟ್ಕೊಂಡು ಒಂದು ಗುರಿಯನ್ನು ಮುಂದಿಟ್ಟುಕೊಂಡು ಅದರ ಕಡೆ ನಾವು ಹೆಜ್ಜೆ ಹಾಕ್ತಾ ಹೋದ್ರೆ ಆ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಇದೆ. ಮೇಡಮ್ ಮಾತನಾಡಿದಾಗ ಒಂದು ಮಾತು ಹೇಳಿದ್ರು, ಸ್ಕಾಟ್ಲ್ಯಾಂಡ್ ದೊರೆ ಕಿಂಗ್ ಬ್ರೂಸ್ ಬಹಳ ಪವರ್ಫುಲ್ ಕಿಂಗ್ ಆಗಿದ್ದ. ಅವನು ಪದೇ ಪದೇ ಯುದ್ಧದಲ್ಲಿ ಸೋಲ್ತಾ ಇದ್ದಾಗ ಅವನು ಚಿಂತೆ ಮಾಡ್ತಾ ಅವನು ಮೂಲೆಯಲ್ಲಿ ಕೂತಾಗ ಸ್ಪೈಡರ್, ಜಿರಳೆ ಹುಳು
ಮೇಲೂ ಮೇಲೆ ಹೋಗಲಿಲ್ಲ, 7 ಟೈಮ್ಸ್ ಅದು ತಗೊಂಡಿತ್ತು. 7ನೇ ಸರ್ತಿಗೆ ಅದು ರೀಚ್ ಆಯಿತು ಗುರಿಗೆ. ಹಾಗೆ ನಾವು ಸಹ ಜೀವನದಲ್ಲಿ ಅಟೆಂಪ್ಟ್ಸ್ ಮಾಡ್ತಾ ಇರಬೇಕು, ಕಲಿಬೇಕು. ನಮ್ಮೆಲ್ಲ ಪ್ರಾಧ್ಯಾಪಕ ಮಿತ್ರರು ಹಗಲಿರುಳು ನಿಮಿಷವಾಗಿ ಕೆಲಸ ಮಾಡುವಂತವರಾಗಿದ್ದಾರೆ. ನಾನು ಯಾವಾಗಲೂ ಯಾಕೆ ನಿಮ್ಗೆ ಹೇಳ್ತೀವಿ, ಬೈತೀವಿ, ತಿಳಿಗಳಿಗೆ ಹೇಳ್ತೀವಿ ಅಂತಂದ್ರೆ, ಬರ್ರಿ, ಸಮಯ ಸರಿಯಾಗಿ ಬರ್ರಿ, ಕಲೀರಿ. ನಮ್ಮಲ್ಲಿ ಇರ್ತಕ್ಕಂಥ ಏನಂತ ಹೇಳ್ತೀನಿ, ನಾನು ಯಾವತ್ತೂ ನಮ್ಮ ಆರ್ಟ್ಸ್ ಮಕ್ಕಳು ಇದ್ರೆ ಕಬ್ಬಿನ ರಸ ಹೆಂಗೆ ಹೆಣ್ತಾನೆ ಅವನು ಎಣ್ಣೆ ರಸ ತೆಗಿತಾನೆ ನಮ್ಮ ತೆಗೀರಿ ಅಂತ ಹೇಳ್ತೇನೆ ನಾನು. ಅವಾಗ ನಿಮ್ಗೆ ಅದರ ರುಚಿ ಗೊತ್ತಾಗ್ತದೆ, ನೀವೊಂದು ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ. ಅದಕ್ಕಾಗಿ ಇದೊಂದು ವಿಶೇಷವಾದಂಥ ದಿನ, ನಮಗಾಗಿ ಮಾಡಿರ್ತಕ್ಕಂಥ ದಿನ ಇದು ಆಗಿರ್ತದೆ. ಪ್ರತಿಯೊಬ್ಬರ ಬದುಕಿನಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತನ್ನದಾದಂಥ ಕೆಲವು ಸ್ಟ್ರೆಂತ್ಸ್, ವೀಕ್ನೆಸಸ್ ಮತ್ತು ಅಪಾರ್ಚುನಿಟೀಸ್, ಥ್ರೆಟ್ಸ್ ಇವಿರ್ತಾವೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಸ್ಟ್ರೆಂತ್ಸ್, ವೀಕ್ನೆಸಸ್, ಅಪಾರ್ಚುನಿಟೀಸ್, ಥ್ರೆಟ್ಸ್ ತಿಳ್ಕೊಂಡು ಹೋದ್ವಿ ಅಂತಂದ್ರೆ ನಾವು ಸ್ಮಾರ್ಟ್ ಆಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಸ್ಮಾರ್ಟ್ ಅಂದ್ರೆ ಏನು? ಸ್ಮಾರ್ಟ್ನೆಸ್ ಅಂದ್ರೆ ಏನು? ಪೌಂಡ್ ಕಲ್ಕೊಳ್ಳೋದ ನನಗೆ ಮುಂದಿನ ಅಫ್ಕೋರ್ಸ್ ಭೌತಿಕ ಒಂದು ಸ್ಮಾರ್ಟ್ನೆಸ್ ಅದಾಗಿದೆ. ಅಕಾಡೆಮಿಕ್ ಸ್ಮಾರ್ಟ್ನೆಸ್ ಬೆಳೆಸ್ಕೊಳ್ಬೇಕು, ಇಂಟೆಲೆಕ್ಚುಯಾಲಿಟಿ ಬೆಳೆಸ್ಕೊಳ್ಬೇಕು, ಸ್ಕಿಲ್ಸ್ ಬೆಳೆಸ್ಕೊಳ್ಬೇಕು ಅಂತಂದ್ರೆ ನಾವು ಸ್ಮಾರ್ಟ್ ಆಗಲೇಬೇಕು. ಏನು ಆ ಸ್ಮಾರ್ಟ್ನೆಸ್ ನ ಹಿಂದೆ ಇರ್ತಕ್ಕಂಥ ದುಡ್ಡು ಅಂದ್ರೆ ವಿ ಶುಡ್ ಹ್ಯಾವ್ ಏನದು ನಮಗೆ ಆದಂತ ಒಂದು ಏನು ಗುರಿಯನ್ನು ಇಟ್ಕೊಳ್ಬೇಕು. ಅಂದ್ರೆ ಆ ಒಂದು ಏನು ಮೆಜರೇಬಲ್, ಅಚೀವೇಬಲ್, ಟೈಮ್ ಪರ್ಸ್ಪೆಕ್ಟಿವ್, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಡಿಸಿಪ್ಲಿನ್, ಇವೆಲ್ಲವನ್ನು ಇಟ್ಕೊಂಡು ನಾವು ಗುರಿ ಕಡೆ ನಡೆದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಡೆಸ್ಟಿನೇಷನ್ ಅನ್ನು ರೀಚ್ ಆಗ್ತೀವಿ ಅಂತಕ್ಕಂಥದ್ದು. ಸ್ಪೆಸಿಫಿಕ್ ಗೋಲ್ಸ್ ಇಟ್ಕೊಂಡು ನಾವು ಮುಂದೆ ನಡೆದಿದ್ರೆ SMART, ಸ್ಪೆಸಿಫಿಕ್ ಗೋಲ್ಸ್, ಮೆಜರೇಬಲ್, ಅಚೀವೇಬಲ್, ರೀಸನೇಬಲ್, ಟೈಮ್ ಪರ್ಸ್ಪೆಕ್ಟಿವ್, ಇವೆಲ್ಲವುಗಳನ್ನು ಇಟ್ಕೊಂಡು ನಾವು ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಗುರಿಯನ್ನು ತಲುಪ್ತೀವಿ ಅಂತಕ್ಕಂಥದ್ದು ನಿಮ್ಮ ಎಲ್ಲರಿಗೆ, ವಿಶೇಷವಾಗಿ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಪ್ರತಿ ವರ್ಷ ಕೂಡ ಏನಾಗಬೇಕು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ವ್ಯಾಲ್ಯೂ ಜಾಸ್ತಿ ಆಗಬೇಕು, ವ್ಯಾಲ್ಯೂ ಅಡಿಷನ್ ಆಗಬೇಕು. ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ತುಪ್ಪದಿಂದ ಸ್ವೀಟ್ಸ್, ಹೇಗೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ನಮ್ಮ ಬದುಕಿನಲ್ಲಿ ಕೂಡ, ನಮ್ಮ ಏನು ಅಕಾಡೆಮಿಕ್ಸ್ನಲ್ಲಿ ಕೂಡ, ನಮ್ಮ ಜೀವನದಲ್ಲಿ ಕೂಡ ನಾವೇನು ಮಾಡಬೇಕಾಗಿದೆ, ನಮ್ಮ ವ್ಯಾಲ್ಯೂವನ್ನು ಆ್ಯಡ್ ಮಾಡಬೇಕಾಗಿದೆ, ವ್ಯಾಲ್ಯೂ ಎಡಿಷನ್ ಮಾಡ್ತಾ ಹೋಗ್ಬೇಕು. ವ್ಯಾಲ್ಯೂ ಎಡಿಷನ್ ಮಾಡ್ತಾ ಹೋದಾಗ ನಾವು ಏನಾಗ್ತೀವಿ ಅಂತಂದ್ರೆ ಸಮಾಜಕ್ಕೆ ಬೇಕಾದಂಥವ್ರು ಆಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು ಮಾತು, 10ನೇ ಕ್ಲಾಸ್ ರಿಸಲ್ಟ್ ಬಂತು. 10ನೇ ಕ್ಲಾಸ್ ರಿಸಲ್ಟ್ ಬಂದ್ಮೇಲೆ ಗುರುರಾಜ್ ಗರ್ಜಿಗಿ ಸರ್ ಅವರಿಗೆ ಒಂದು ಪತ್ರಕರ್ತರು ಕೇಳ್ತಾರೆ, ಒಂದು ಕಾಲೇಜಿಗೆ ಭಾಷಣ ಮಾಡಲಿಕ್ಕೆ ಹೋಗಿರ್ತಾರೆ. ಯಾಕ್ರಿ ಸರ್ 10ನೇ ಕ್ಲಾಸ್ನಾಗ ಈ ಮಧ್ಯ ಕಾಲದಲ್ಲಿ ಕಳೆದ ಕೆಲವು ದಿನಗಳ ವರ್ಷಗಳಿಂದ 100, 99, 95 ಕೆಳಗೆ ಯಾರು ಇರಲಿಲ್ಲ, 95 ಖಾಲಿ ಇರ್ತಾರೆ ಅವ್ರಿಗೆ. ಅವರು ಪ್ರಶ್ನೆಗೆ ಹೀಗೆ ಉತ್ತರ ಕೊಡ್ತಾರೆ, ಅವರೇ ಹುಷಾರಾಗಿರೋ ನಾವೇ ದಂಡ್ರಿದ್ದೀವೋ ಗೊತ್ತಿಲ್ಲಪ್ಪ, ಅದಕ್ಕಾಗಿ ಈ ರೀತಿ ಆಗಿದೆ ಅಂತ ಕೇಳ್ತಾರೆ. ಮತ್ತೊಂದು ಪ್ರಶ್ನೆ ಕೇಳ್ತಾರೆ ತಗೊಂಡು ಬಂದವರಿಗೆ, ಏನು ಅಂತಂದ್ರೆ ವ್ಯಾಲ್ಯೂಯೇಷನ್ ಸಿಸ್ಟಮ್ ಪತ್ರಿಕೆಗಳು ತಿದ್ದುವ ಪದ್ಧತಿ ಹೇಗಿದೆ ಸರ್ ಅಂತ ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ ಉತ್ತರ. ಆಗಿನ ಕಾಲದಲ್ಲಿ ನೇರವಾಗಿ ಪ್ರಶ್ನೆ ಇರ್ತಿದ್ವು, ನೇರವಾಗಿ ಉತ್ತರ ಬರ್ತಿದ್ವು, ಅದಕ್ಕಾಗಿ ಮಾರ್ಕ್ಸ್ ಒಂಚೂರು ಕಮ್ಮಿನೇ ಕೊಡ್ತಿದ್ರು ಗುರುಗಳು. ಇನ್ನೂ ಒಂದು ಗುರುಗಳು ಏನಿತ್ತು ಅಂತಂದ್ರೆ ನನಗಿಂತ ನನ್ನ ಶಿಷ್ಯ ಶಾಣೆ ಅಲ್ಲ, ಅವ್ರಿಗೆ ಕಡಿಮೆ ಮಾರ್ಕ್ಸ್ ಕೊಡಬೇಕನ್ನೋ ಮನೋಭಾವನೆ ಹಿಂದಿನ ಗುರುಗಳಿತ್ತು. ನಾವು ಕೂಡ ಅದರಲ್ಲಿ ಪಾಸ್ ಆಗ್ತಂದ್ವಿ. ಆದ್ರೆ ಈಗಿನ ಗುರು ಆಗಲ್ಲ, ಉದಾತ್ತ ಗುರುಗಳಿದ್ದಾರೆ, ನಾವೆಲ್ಲರೂ ಸಿಕ್ಕಾಪಟ್ಟೆ ಮಾರ್ಕ್ಸ್ ಕೊಡ್ತೀವಿ. ಅದಕ್ಕೆ ಒಂದು ಲಾಜಿಕ್ ಹೇಳಿದ್ರು,
ಈ ವ್ಯಾಲ್ಯೂಯೇಷನ್ ಸಿಸ್ಟಮ್ನಲ್ಲಿ ಲಾಜಿಕ್ ಏನು ಅಂತಂದ್ರೆ ಒಂದು ಪ್ರಶ್ನೆ ಇತ್ತಂತೆ, ಆಕಳಿಗೆ ಎಷ್ಟು ಕಾಲು ಇರ್ತವೆ? ಆಪ್ಷನ್ 1 ಕಾಲು, 2 ಕಾಲು, 3 ಕಾಲು, 4 ಕಾಲು. ಹೀಗಿದ್ದಾಗ ಅದು ಮೌಲ್ಯಮಾಪಕನ ಬಳಿ ಒಂದು ಪತ್ರಿಕೆ ಬಂತು. ಪತ್ರಿಕೆ ನೋಡಿದ, ಸರಿ ಹೊಚ್ಚೊಳಗ 3 ಅಂತ ಬರ್ತದ್ರಿ, ಮೇಲಿನ ಬರ್ತ ತಗೊಂಡೋದು. ಸರ್ ಇದಕ್ಕೆ ಏನ್ ಮಾಡ್ಬೇಕ್ರಿ, ಮಾರ್ಕ್ಸ್ ಕೊಡ್ಬೇಕಾ ಇರೋ ಹಾಗೆ ಆ ಮೇಷ್ಟ್ರು ಅವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ಅವ್ರು ಚೀಫ್ ಇರ್ತಾರ, ಚೀಫಿಗೆ ಹೋಗಿ ತೋರಿಸ್ತಾರೆ. ಇಲ್ಲಿ ನೋಡ ಹಂಗೆ ಕೊಡಕ್ ಬರಲ್ಲ. ಯಾಕೆ ಅಂದ್ರೆ ಏನೊಂದು ಪ್ರಶ್ನೆ, ಒಂದು ಆಕಳಿಗೆ ಎಷ್ಟು ಕಾಲು ಇರ್ತವೆ? 1, 2, 3, 4 ಉತ್ತರ. ನಾವು 3 ಬರ್ದಲ್ರಿ ಸರ್, 3 ಬರ್ದನಲ್ಲ, ಎಷ್ಟದ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಎಷ್ಟದ? 4. 3 ಬರ್ತಾರೆ. 1 ಕಾಲಿಗೆ 1 ಮಾರ್ಕ್ಸ್, 3 ಕಾಲಿಗೆ 3 ಮಾರ್ಕ್ಸ್. ಈ ರೀತಿ ಲಾಜಿಕ್ ಹೇಗೆ ಹಾಗಾಗಿ 98, 99, 100 ಬರ್ತಾವೆ. ಅದಕ್ಕೆ 0 ಹಾಕಿದ್ರೆ ಬರ್ತಿರ್ಲಿಲ್ಲ. ಈ ರೀತಿಯಾಗಿ ಅವುಗಳ ಕಷ್ಟ ಬರುತ್ತಲ್ಲ, 3 ಕಾಲಿಗೆ 3 ಮಾರ್ಕ್ಸ್ ಅಂತ ಹೇಳಿ ಈ ರೀತಿಯಾಗಿ ಮಾರ್ಕ್ಸ್ ಹಾಕ್ತಾ ಹೋಗಿ ಇವತ್ತೇನಾಗಿದೆ ಅಂತಂದ್ರೆ ಕಿಮ್ಮತ್ತಿಲ್ಲ 99.5 100ಕ್ಕೆ ಹೋಗಿ ಈ ರೀತಿಯಾಗಿ ಬರ್ತವೆ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥ ಮಾತು. ಮುಂದೆ ನಾವು ಸಹ ಭವಿಷ್ಯದಲ್ಲಿ ಅನೇಕ ಮಜಿಲಿಗಳನ್ನು ಏರುವ ರೀತಿಯಲ್ಲಿ ಅನೇಕ ಹೊಸ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಾಗಿದ್ದೀರಿ. ನಾವೆಲ್ಲರೂ ಎತ್ತರಕ್ಕೆ ಬೆಳೆಯಿರಿ. ನಾವೆಲ್ಲರೂ ಹೊಸ ಆವಿಷ್ಕಾರಗಳನ್ನು ಮಾಡ್ರಿ, ಸ್ಟಾರ್ಟ್ಅಪ್ಗಳನ್ನು ಮಾಡ್ರಿ, ಹತ್ತಾರು ಜನರಿಗೆ ಉದ್ಯೋಗಾವಕಾಶ ಕೊಡ್ರಿ. ಬೀದರಿನ ಹೆಸರನ್ನು ರಾಜ್ಯ ಮಟ್ಟಕ್ಕೆ ಮತ್ತು ಸಾಧ್ಯವಾದರೆ ದೇಶದ ಮೂಲೆ ಮೂಲೆಗೂ ಮುಟ್ಟಿಸುವಂತಹ ಎದೆಗಾರಿಕೆ ನೀವು ದಾಖಲೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತಿಗೂ ನನಗೆ ಹೇಳ್ತಾ ಇರ್ತೀನಿ ವಿಶೇಷವಾಗಿ ಯಾವ ಸೆಮಿನಾರ್ಗಳಲ್ಲಿ ಯಾಕೆ ಬೀದರ್ ಬಜ್ಜಿ ಹಾಕಬಾರ್ದು ಟ್ರೇಡ್ ಮಾರ್ಕ್. ಅವತ್ತ ಟ್ರೇಡ್ ಮಾರ್ಕ್ ಮೇಲೆ ಮಾತನಾಡುವಾಗ ಕೂಡ ಅನೇಕ ವಿದ್ಯಾರ್ಥಿಗಳು, ಅಂತಿಮ ವರ್ಷ ವಿದ್ಯಾರ್ಥಿಗಳು ಹೇಳ್ತೀರಿ, ಅಂಥದ್ದನ್ನು ಹೊಸತನವನ್ನು ಇನ್ನೋವೇಟಿವ್ ಐಡಿಯಾಸ್ ತಲೆಯೊಳಗೆ ಇಟ್ಕೊಂಡು ನೀವೆಲ್ಲ ಮಾಡುವಂಥವ್ರು ಆಗಿದೆ ಅಂತಕ್ಕಂಥ ಮಾತು ನಮಗೆ ಇನ್ನೇನು ಕೊನೆ ಮಾತು ಮಾತಾಡಿದ ಕೂಡ ಎಲ್ಲರಿಗೂ ಹೋರಾಗ್ತದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮಾನ್ಯ ಮಂತ್ರಿಗಳು ಆಗಿರ್ತಕ್ಕಂಥ ರಹೀಮ್ ಸರ್ ಬರಬೇಕಾಗಿತ್ತು. ಅವರು ಬಂದಿಲ್ಲ. ದೂರವಾಣಿಯ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ. ಆ ಸಂದೇಶ ನಾನು ಮುಂದೆ ಇಡ್ತೀನಿ. ಸ್ವಲ್ಪ ಕೇಳ್ರಿ. ದಿನಾಂಕ 5ನೇ ಮೇ 2026ರಂದು ಈ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿರ್ತಕ್ಕಂಥ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಮತ್ತು ವಿವಿಧ ಘಟಕಗಳ ಸಮಾರೋಪ ಕಾರ್ಯಕ್ರಮ. ಇದರಲ್ಲಿ ನಾನು ವೈಯಕ್ತಿಕವಾಗಿ ಪಾಲ್ಗೊಳ್ಳಬೇಕಾಗಿತ್ತು. ಆದರೆ ನನಗೆ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಬೆಂಗಳೂರಿನಲ್ಲಿಯೇ ಬೆಳೆಯಬೇಕಾಗಿದೆ. ಆದಾಗ್ಯೂ ಸಹ ನಾನು ಇಂದು ನಿಮ್ಮೆಲ್ಲರೊಂದಿಗೆ ಇದ್ದಂತೆ ಭಾಸವಾಗುತ್ತಿದೆ. ನನ್ನ ಮನಸ್ಸೆಲ್ಲ ಈ ಕಾಲೇಜಿನ ಸಮಾರಂಭದಲ್ಲಿದೆ. ನಾನು ಎಲ್ಲ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಆಶೀರ್ವಾದ ಮಾಡುತ್ತೇನೆ. ಅಂತಿಮ ವರ್ಷದ ವಿದ್ಯಾರ್ಥಿನಿಯರ ಭವಿಷ್ಯ ಉಜ್ವಲವಾಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕು ಮತ್ತು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸನ್ಮಾನಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿನಿಯರು ಚಪ್ಪಾಳೆ ಮುಖಾಂತರ ಅವರಿಗೆ ಗುರಿತುಂಬಿಸಬೇಕು. ತಾವುಗಳು ಕೂಡ ಮುಂದಿನ ವರ್ಷ ತಾವುಗಳು ಕೂಡ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಾಗಿ ನಾನು ನಮ್ಮಲ್ಲಿ ಕೇಳ್ಕೊತಾ ಕುಮಾರಿ ಶ್ರದ್ಧಾ ಅವರಿಗೆ ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ನಮ್ಮ ಮಹಾವಿದ್ಯಾಲಯದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮೇಡಮ್ ಅವರು ಹಾಗೂ ಪ್ರೊಫೆಸರ್ ವಿದ್ಯಾಪಾಟೀಲ್ ಮೇಡಮ್ ಅವರು, ಪ್ರೊಫೆಸರ್ ದೇಶಪಾಂಡೆ ಸರ್ ಅವರು ಎಲ್ಲರೂ ಕೂಡ ಅವರ ಕೈ ಜೋಡಿಸಬೇಕಾಗಿತ್ತು. ಪ್ರಶಸ್ತಿ ಹಾಗೂ ಪಾರಿತೋಷಿಕವನ್ನು ನೀಡಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸಬೇಕು. 100 ಮೀಟರ್ ಓಟದಲ್ಲಿ
ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ, 3ನೇ ಸ್ಥಾನ ಗಳಿಸಿರ್ತಕ್ಕಂಥ, ಪ್ರಥಮ ಸ್ಥಾನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿ ಶಿವಾನಿ ಬಿಕಾಮ್ 6 ಶಿವಾನಿ ಬಿಕಾಮ್ 6 ವಿದ್ಯಾರ್ಥಿನಿ. ಗೋಲ್ಡ್ ಮೆಡಲ್ ಗೋಸ್ ಟು ಶಿವಾನಿ. ನಾಗೇಶ್ವರಿ ಬಿಕಾಮ್ 4 ದ್ವಿತೀಯ ಸ್ಥಾನ. ತೃತೀಯ ಸ್ಥಾನ, 3ನೇ ಸ್ಥಾನವನ್ನು ಅಕ್ಷಿತಾ BSc 6 3 ವಿದ್ಯಾರ್ಥಿನಿಯರು ಬೇಗ ಬರಬೇಕು. Third place goes to ಅಕ್ಷತಾ ಅಭಿನಂದಿಸಬೇಕು. ಮುಂದಿನ ವರ್ಷ ತಾವುಗಳು ಕೂಡ ಈ ವೇದಿಕೆಯನ್ನು ಹಂಚ್ಕೋಬೇಕಾಗಿ ಅಂತ ಕೇಳ್ಕೊತಾ ಇದ್ದೇನೆ. ಅದೇ ಪಾರಿತೋಷಿಕ ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ನಾಗೇಶ್ವರಿ ಬ್ರಾನ್ಸ್ ಮೆಡಲ್ goes to ನಾಗೇಶ್ವರಿ ಬಿಕಾಮ್ 4 ಕ್ಲಾಸ್. ಅದೇ ರೀತಿಯಾಗಿ ಪ್ರಶಸ್ತಿ ಹಾಗೂ ಪಾರಿತೋಷಿಕವನ್ನು ನೀಡಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ದಿಲ್ಲಿಯಲ್ಲಿ ಪ್ರಥಮ ಬಹುಮಾನ BA 47 ವಿದ್ಯಾರ್ಥಿನಿಯರು ಭಾಗ್ಯಶ್ರೀ, ನಾಗೇಶ್ವರಿ ಆ್ಯಂಡ್ ಮಾಣಿಕೇಶ್ವರಿ ಅಕ್ಷತಾ. ಪ್ಲೀಸ್. Second place goes to ಭಾಗ್ಯಶ್ರೀ, ನಾಗೇಶ್, ಶಿವಾನಿ. All become final years. 3ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರು, ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಫೋಟೋ ಸರ್, ಫೋಟೋ ಅಂಡ್ ತಯ್ಯಬ MD ಬಸೀರ್ ಅಹಮದ್ BA 4 ಪ್ಲೀಸ್. 2 ವಿದ್ಯಾರ್ಥಿಗಳು ಬೇಕಾಗಿ ಬರಬೇಕು. ಅಂಬಿಕಾ ಅಂಡ್ ತಯ್ಯಬ. ಸೆಕೆಂಡ್ ಪ್ಲೇಸ್ ಅಂಬಿಕಾ ಅಂಡ್ ತಯ್ಯಬ. ಓಕೆ ಕ್ಲಾಸ್. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ಅದೇ ರೀತಿಯಾಗಿ ಥ್ರೋಬಾಲ್ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ನಮ್ಮ ಪ್ರಥಮ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಬಿಕಾಮ್ 6 ವಿದ್ಯಾರ್ಥಿನಿಯರು ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಮುಂದಿನ ವರ್ಷ ತಾವುಗಳು ಕೂಡ ಇದೇ ರೀತಿ ಪ್ರಶಸ್ತಿ ಹಾಗೂ ಪಾರಿತೋಷಿಕರಿಗೆ ಭಾಜನರಾಗಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಫೋಟೋಸ್ ಅಲ್ಲಿ ಬರೋಂಗಿಲ್ಲ, ಕೂತ್ಕೊಳ್ಳುತ್ತಾ ಎಲ್ಲ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ಎಲ್ಲ ಕ್ರೀಡಾಪಟುಗಳಿಗೆ ವಿಜ್ಞಾಪನೆ ನೀಡಿ. ಈಗ ಕೊನೆಯದಾಗಿ ಲಾಸ್ಟ್ ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆ ಮುಖಾಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮೇಡಮ್ ಅವರು ಪ್ರಶಸ್ತಿ ಹಾಗೂ ಪಾರಿತೋಷಿಕವನ್ನು ನೀಡಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ಅದೇ ರೀತಿಯಾಗಿ ಈ ಒಂದು ಚಟುವಟಿಕೆಗಳಲ್ಲಿ ಮೆರವಣಿಗೆಗಳಾಗಿ ಮ್ಯಾಕ್ಸಿಮಮ್ ಕೂಡ ವಿದ್ಯಾರ್ಥಿಗಳಿಂದ ಆದಷ್ಟು ಬೇಗ ಬೇಗ ಬರಬೇಕು. ತೃತೀಯ ಬಹುಮಾನ ಸಂಜನಾ 4 ಸೆಮಿಸ್ಟರ್ ಚಟುವಟಿಕೆ ನಿಬಂಧ ಸ್ಪರ್ಧೆ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದರು ಸುಶೀಲಾ BSc 2, ದ್ವಿತೀಯ ಭಾಗ್ಯಶ್ರೀ 6 ಸೆಮಿಸ್ಟರ್, ತೃತೀಯ ವೈಶಾಲಿ. ಈ ಒಂದು ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಇಬ್ಬರು ವಿದ್ಯಾರ್ಥಿ ಸ್ಪರ್ಧೆ, ನಿಬಂಧ ಸ್ಪರ್ಧೆ. ಪ್ರಥಮ ಬಹುಮಾನ ಪಡೆದವರು ಸುಶೀಲಾ BSc 2 ಬೇಗ ಬರಬೇಕು. ದ್ವಿತೀಯ ಸ್ಥಾನ ಪ್ರಶಸ್ತಿಯನ್ನು ಪಡೆದಂತ ಹಾಗೂ ವಿತರಿಸಿದಂತ ಇಬ್ಬರಿಗೂ ಧನ್ಯವಾದಗಳು. ಮುಂದಿನ ಒಂದು ಸ್ಪರ್ಧೆ ಹಾಡುಗಾರಿಕೆ. ತೃತೀಯ ಬಹುಮಾನ ಅಂಬಿಕಾ BSc 4. ಮುಂದಿನ ಸ್ಪರ್ಧೆ ನೃತ್ಯ.
ಇವತ್ತು ಮುಖ್ಯದಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಸ್ಕೂಲು ಇರಬೇಕು. ಧನ್ಯವಾದಗಳು. ಇನ್ನೊಂದು ಇರ್ತಲ್ಲ ಸೆಕೆಂಡ್ ಡೇ ಈ ಒಂದು ಫ್ಯಾಷನ್ ಶೋ ಆಮೇಲೆ ರಿಸೀವ್ ಮಾಡ್ಕೊಡ್ರಿ. ಧನ್ಯವಾದಗಳು. ಸೊ ಮುಂದಿನ ಸ್ಪರ್ಧೆ ಮೆಹಂದಿ. ಈ ಮೆಹಂದಿ ಸ್ಪರ್ಧೆಯಲ್ಲಿ ಫಸ್ಟ್ ರ್ಯಾಂಕ್ ಪೋಸ್ಟು ಮರಿಯಮ್ಮ ಫಾತಿ, ದ್ವಿತೀಯ ಬಹುಮಾನ ಸಂಗೀತ ಬಿಕಾಂ ಫ್ಲೋರ್ ಕಸದಿಂದ ರಸ. ತೃತೀಯ ಬಹುಮಾನ ಭಾಗ್ಯಶ್ರೀ ಬಿಕಾಂ ಸೆಕೆಂಡ್ ಸೆಮ್. ತೃತೀಯ ಬಹುಮಾನ ಪ್ರೀತಿ ಎಟ್ ಬಿಕಾಂ. ಒಟ್ಟಾರೆ ಒಂದು ವಿಭಾಗದಿಂದ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕಲ್ಪನೆ ಗೋಡೆಕಾದಂತ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ನೇತೃತ್ವದಂತಹ ಮನೆಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಾದಂತಹ ಆತ್ಮೀಯ ಗುರುಗಳು ಹಾಗೆ ಬೇಗ ಬಂದರೆ ನಾವು ಬೇಗ ನಿಮಗೆ ಅವಕಾಶ ಕೊಡ್ತೀವಿ. ನಿಮ್ಮ ಡ್ಯಾನ್ಸ್ ಮಾಡೋಕ್ಕೆ ನಿಮ್ಮೊಂದು ಕೆಲಸ ಮಾಡಲಿಕ್ಕೆ. ಊಟ ಅಂತ ಎಲ್ಲ ವಿದ್ಯಾರ್ಥಿಗಳು ಬೇಗ ಬೇಗ ವೇದಿಕೆ ಬರಬೇಕು. ಅವರ ಹಾಡಿಗೆ ತುಂಬಾ ಅತ್ಯಂತ